ಪ್ರೈಸ್ ಲಾರ್ಡ್, ಶುಭ ಶುಲೋಮ್, ಗಾಡ್ ಬ್ಲೆಸ್ ಯು. ಶಿಲೆ ಪ್ರೇಯರ್ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳುವ. ಕ್ಲೋಸ್ ಯುವರ್ ಐಸ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ಈ ಸಮಯದಲ್ಲಿ ದೇವರೇ, ನಿನ್ನ ನಾಮವು ಎತ್ತುವುದಕ್ಕೆ ಒಂದು ಆಶೀರ್ವಾದ ಆಗಿದ್ದದಕ್ಕಾಗಿ ಸ್ತೋತ್ರ. ನಿನ್ನ ನಾಮವೇ ಒಂದು ಪ್ರಖ್ಯಾತವಾಗಿದ್ದದಕ್ಕಾಗಿ ಸ್ತೋತ್ರ. ನಿನ್ನ ನಾಮವೇ ಒಂದು ಆಶೀರ್ವಾದಕರ ಅತ್ಯಧಿಕವಾದಂಥ ಪವರ್ನೆಸ್ ಆಗಿದ್ದದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ದೇವರೇ, ನಿನ್ನ ವಾಕ್ಯವನ್ನು ಪ್ರಕಟಿಸಬೇಕಾದ್ರೆ ಪವಿತ್ರಾತ್ಮನೇ ನಾನು ನಿನ್ನ ಕೈಯಲ್ಲಿ ಒಪ್ಪಿಸ್ತೇನೆ. ಯು ಟೀಚ್, ಯು ಬ್ಲೆಸ್, ಯು ಗೈಡ್ನೆಸ್ ಜೀಸಸ್. ಹೋಲಿ ಸ್ಪಿರಿಟ್ ಪ್ಲೀಸ್ ಹೆಲ್ಪ್ ಮೀ. ಈ ಸಮಯವನ್ನು ನಾನು ನಿನ್ನ ಕೈಯಲ್ಲಿ ಒಪ್ಪಿಸ್ತಾ, ಪರಿಶುದ್ಧಾತ್ಮನೇ ನೀನು ಆಳ್ವಿಕೆ ಮಾಡಬೇಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದೆನು ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ಬ್ಯೂಟಿಫುಲ್ ಆಂಟಿ ಅಂಕಲ್ ಎಲ್ಲರಿಗೂ ಪ್ರೈಸ್ ಲಾರ್ಡ್ ಹೇಳ್ತಾ ಇದ್ದೀನಿ. ಸೊ ಮೀನ್ಸ್ ನೈಟಲ್ಲಿ ನಾನು ವಾಕ್ಯ ಕೊಡ್ತಾ ಇದ್ದೀನಿ. ಸೊ ನೈಟಲ್ಲಿ ನಿದ್ದೆ ಭಾಳ ಇದೆ, ಬಟ್ ಏನು ಮಾಡೋಕ್ಕೂ ಆಗೋದಿಲ್ಲ. ಯಾಕಂದರೆ ದೇವರು ಕಾರ್ಯ ಮಾಡಲಿಕ್ಕೆ ನಾವೇನಾಗಿರಬೇಕು, ಪ್ರಯಾಸ ಉಳ್ಳವರಾಗಿರಬೇಕು. ಸಮಯ ಸಿಕ್ಕಿದಾಗಲೇ ಅದನ್ನು ನಾವು ಯೂಸ್ ಮಾಡ್ಕೋಬೇಕಾಗಿದೆ. ಯಾಕಂದರೆ ಸಮಯ ಬಹಳ ಅಮೂಲ್ಯವಾದಂಥ ಸಮಯ ಆಗಿರೋದ್ರಿಂದ ಎಷ್ಟೇ ಒಂದು ಕ್ರಿಟಿಕಲ್ ಪೊಸಿಷನ್ ಇದ್ದರೂ ಕೂಡ ದೇವರು ನಮ್ಮನ್ನು ಆಶೀರ್ವಾದಕರ ಮಾಡುವಂಥದ್ದಾಗಿದೆ. ದೇವನಾಮಕ್ಕೆ ಸ್ತೋತ್ರ. ಈ ದಿನದಲ್ಲಿ ದೇವರ ಮಂದಿರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ದೇವರ ಮಂದಿರ, ಚರ್ಚ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ವಾಟ್ ಈಸ್ ಅ ಚರ್ಚ್? ಚರ್ಚ್ ಅಂದರೆ ಏನು ಅಂತ. ಸಾಮಾನ್ಯವಾಗಿ ಹಿಂದೂ, ಮುಸ್ಲಿಮ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸು, ಬೌದ್ಧ, ಸಿಖ್ ಆ ಧರ್ಮಗಳು ಒಂದೊಂದು ಟೆಂಪಲ್ಗಳು ಒಂದೊಂದು ನಾವು ಕಾಣ್ತೀವಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾನು ಮಂದಿರ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಚರ್ಚ್ ಬಗ್ಗೆ. ಚರ್ಚ್ ಅಂದರೆ ಏನು? ವಾಟ್ಸ್ ಮೀನಿಂಗ್ ಆಫ್ ಚರ್ಚು? ಚರ್ಚಲ್ಲಿ ಆಗುವಂತಹ ಒಂದು ಆಶೀರ್ವಾದ ಏನು? ಚರ್ಚಿಗೆ ಯಾಕೆ ಪ್ರಾಮುಖ್ಯತೆವಾಗಿ ಕೊಡಬೇಕು ಎಂಬುದು ನನ್ನ ಟಾಪಿಕ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಎಷ್ಟು ಜನ ಆಸಕ್ತಿಯಾಗಿ ಉಳ್ಳುವರಾಗಿದ್ದೀರೋ ಅವರೆಲ್ಲ ಆಮೇನ್ ಹಲ್ಲೆಲೂಯಾ ಎಂಬುದಾಗಿ ಹೇಳುವಂತರಾಗಿರಿ. ದೇವನಾಮಕ್ಕೆ ಸ್ತೋತ್ರ. ಎಷ್ಟು ಜನ ಸಂತೋಷಕರವಾಗಿದ್ದೀರಾ ನೀವು? ನಾನು ಹೇಳ್ತಾನೆ, ನಾವು ಯಾವಾಗಲೂ ದುಃಖದಲ್ಲಿದ್ರೂ ಕೂಡ, ಸಂತೋಷದಲ್ಲಿದ್ದರೂ ಕೂಡ, ಎಂಥ ಸಿಚುವೇಶನಲ್ಲಿ ಕೂಡ ಇದ್ರೂ ಕೂಡ ನಾವು ಒಂದೇ ಮನಸ್ಸು, ಸ್ವಭಾವ, ಆಲೋಚನೆಗಳು ಒಂದೇ ಥರ ನಾವು ಇರುವಂಥರಾಗಿರಬೇಕು. ಯಾಕಂದರೆ ದೇವರ ಗುಣಗಳು ನಮಗೆ ಬೇಕು. ನಮಗೆ ಒಂದು ಮನಸ್ತಾಂತರ ಬೇಕು, ರೂಪಾಂತರ ಬೇಕು. ಕೇಳ್ಕೊಳ್ಳೋದು ಅಷ್ಟೇ ಸೀಮಿತ ಆಗಬಾರ್ದು, ಅದ್ರ ಥರ ನಾವು ಫಾಲೋ ಆಗಬೇಕು. ಎಷ್ಟು ಜನ ಇದನ್ನು ಟ್ರೂತ್ ಸಿಸ್ಟರ್, ಹೌದು ನಿಜ ಅಂತ ಒಪ್ಪಿಕೊಳ್ಳುವವರು ಎಲ್ಲರೂ ಕೂಡ ಆಮೇನ್ ಎಂಬುದಾಗಿ ಹೇಳುವಂಥರಾಗಿದೆ. ದೇವನಾಮಕ್ಕೆ ಸ್ತೋತ್ರ. ಇಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ಈ ಸಬ್ಜೆಕ್ಟು, ನಾನಿವತ್ತು ಮಾತನಾಡುವಂಥ ಸಬ್ಜೆಕ್ಟು 2000 ಹಿಂದೆ ಆಗಿರುವಂಥ ವಿಷಯಗಳ ಬಗ್ಗೆ ಇಲ್ಲೇ ಕೂಡ ಈಗ ನ್ಯೂ ಟೆಸ್ಟಿಮೆಂಟಲ್ಲಿ ನಾನು ಮಾತನಾಡುವಂಥಳಾಗಿದ್ದೇನೆ. ನಾವು ಯಾಕಂದರೆ ಯೇಸು ಸ್ವಾಮಿ ಬಂದಾಗಿದೆ. ನಮಗೆ ಆತನ ಪ್ರವಚನಗಳು, ಆತನ ಯಾರು, ಆತನ ಅದ್ಭುತ ಕಾರ್ಯಗಳು ಏನು ಮಾಡಿದರು ಎಂಬುದಾಗಿ ಪ್ರತಿಯೊಂದು ನಾವು ತಿಳ್ಕೊಂಡಿರೋದ್ರಿಂದ ನಾವು ನ್ಯೂ ಟೆಸ್ಟಿಮೆಂಟಿಗೆ ಇದನ್ನು ನಾನು ಕವರ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ದೇವನಾಮಕ್ಕೆ ಸ್ತೋತ್ರ. ಆ್ಯಕ್ಚುಲಿ 91ನೇ ಕೀರ್ತನೆ, 91 ಕೀರ್ತನೆ ಓಲ್ಡ್ ಟೆಸ್ಟಿಮೆಂಟಿಗೆ ಆಶೀರ್ವದಿಸಲ್ಪಟ್ಟಂಥ 2000 ಹಿಂದೆಯೇ ಇದ್ದಂಥ ವಾಕ್ಯ ಇದು. ಈಗ ನಮಗೆ ಈ ವಾಕ್ಯ ನಮಗೀಗ ಸಿಕ್ಕಿದೆ. ಆ ವಾಕ್ಯ ನಾವು ಯಾವ ರೀತಿ ಅದನ್ನು ನಮ್ಮ ಜೀವಿತದಲ್ಲಿ ಅದು ಅಳವಡಿಸ್ಕೋಬೇಕು, ಫಾಲೋ ಅಪ್ ಮಾಡಬೇಕೆಂಬುದಾಗಿ ನಾನು ಕ್ಲಿಯರ್ನಿಟಿಸ್ ಆಗಿ ನಿಮಗೆ ಹೇಳ್ಕೊಂಡು ಹೋಗೋದಕ್ಕೆ ನಾನು ಪ್ರಯಾಸ ಪಡ್ತಾ ಇದ್ದೀನಿ. ದಯವಿಟ್ಟು ಎಷ್ಟು ಜನ ದೇವರ ವಾಕ್ಯ ಕೇಳೋದಕ್ಕೆ ಸಂತೋಷಕರವಾಗಿರುವಂಥ ಮಕ್ಕಳಿಗೆಲ್ಲ ನಾನು ನಿಮಗೆಲ್ಲ ವಂದಿಸ್ತಾ ಇದ್ದೀನಿ. ಯಾರ್ಯಾರು ಹೊಸಬ್ರು ಕೂಡ, ನ್ಯೂ ಪೀಪಲ್ಸ್, ನೀವು ನೋಡುವಂಥವರು, ವಿಶ್ವಾಸಿಗಳು ಅಲ್ಲದೆ ಇರೋರು ಎಲ್ಲರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಂದೇ ಒಂದು ಹೇಳೋದು, ಯಾರೇ ವಾಕ್ಯ ನೋಡಲಿ ಅವರಿಗೊಂದು ಆಶೀರ್ವಾದಕರ ಆಗಬೇಕು, ಅವರ ಜೀವಿತ ಒಂದು ಬದಲಾವಣೆ ಆಗಬೇಕು, ದೇವ್ರಿಗಾಗಿ ನಿಲ್ಲಬೇಕೆಂಬುದೇ
ಒಂದು ಹೋರಾಟದ ಆಶೀರ್ವಾದ ವಾಕ್ಯ ಮೇರೆಗೆ ದೇವರು ನನಗೆ ಕೊಟ್ಟಂಥ ಒಂದು ಉಚಿತವಾದಂಥ ಆಶೀರ್ವಾದ ನಿಮಗೂ ಕೂಡ ನಾನು ಉಚಿತವಾಗಿ ಕೊಡ್ತಾ ಇದ್ದೀನಿ. ನಾನು ಇವಾಗ ಏನಾಗಿದ್ದೀನಿ, ಆ ಸಿಚುವೇಷನಲ್ಲಿದ್ದೀನಿ, ಆ ಸಂದರ್ಭದಲ್ಲಿ ಇರುವುದಾಗಿದ್ದರೆ ಅದು ದೇವರು ನನಗೆ ಕೊಟ್ಟಂಥ ದೊಡ್ಡ ಸೌಭಾಗ್ಯವಾಗಿದೆ. ದೇವನಾಮಕ್ಕೆ ಸ್ತೋತ್ರ. ಆಮೇಲೆ ಎಷ್ಟೋ ಜನ 91ನೇ ಕೀರ್ತನೆ ಓದಿದ್ದೀರಾ, ಬಾಯಿಟ್ ಮಾಡಿದ್ದೀರಾ, ರೆಗ್ಯುಲರಾಗಿ ಇದನ್ನು ಕಂಟಿನ್ಯೂ ಆಗಿ ನೀವು ತಗೊಂಡು ಓದ್ತಾ ಇರ್ತೀರ. ದೇವನಾಮಕ್ಕೆ ಸ್ತೋತ್ರ. ಆದರೂ ಓದಿದ್ರು ಇದ್ರ ಬಗ್ಗೆ ಗೊತ್ತಿದ್ರೂ ಕೂಡ ಇದು ವಿಶೇಷವಾಗಿ ಇವತ್ತು ನಾನು ಅಂದ್ಕೊಳ್ತೇನೆ ಈ ಥರ ಸ್ಪ್ರೆಡ್ಡು ನಿಮಗೆಲ್ಲ ಆಗಿರಲ್ಲ ಅನಿಸುತ್ತೆ. ಈ ವಾಕ್ಯ ಕೇಳಾದ್ಮೇಲೆ 91ನೇ ಕೀರ್ತನೆ ಎಲ್ಲರೂ ಬಾಯಿಟ್ ಮಾಡಿಕೊಂಡು ರೀತಿಯಲ್ಲಿ ಅವರ ಜೀವಿತ ಒಂದು ಬದಲಾವಣೆ ಆಗಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಈ ವಾಕ್ಯ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ 91ನೇ ಕೀರ್ತನೆ ದಯವಿಟ್ಟು ಬಾಯಿಟ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲೆಲ್ಲೂಯ್ಯ. ಪರಮಾತ್ಮನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಇಟ್ಸ್ ವೆರಿ ಬ್ಯೂಟಿಫುಲ್ ಗಾಡ್ ಟಾಕಿಂಗ್ 91 Psalms. ವೆರಿ ಬ್ಯೂಟಿಫುಲ್ ಗಾಡ್. ನೋಡಿ, ಇಲ್ಲಿ ಪರಮಾತ್ಮನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಪರಮಾತ್ಮನ ಮೊರೆ ಹೊಕ್ಕಿರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತ. It's very most important. This very first line is very most important. ಈಗ ಪರಮಾತ್ಮನ ಮೊರೆಗೆ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಅಂದರೆ ಇಲ್ಲಿ ಮನೆ ಬಗ್ಗೆ ಇಲ್ಲಿ ತೋರಿಸುವಂಥದ್ದಾಗಿದೆ. ಆಮೇಲೆ ಈಗ ನೀವೆಲ್ಲ ಒಂದು ಕೆಲಸಕ್ಕೆ ಜಾಬ್ಗೆ ಹೋಗ್ತೀರಾ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಎಲ್ಲೇ ಅಂಥ ಸಿಚುವೇಶನ್ ಏನೇ ಆಗಿದ್ರೂ ಕೂಡ ಒಬ್ಬ ಕಳ್ಳ ಮೋಸ್ಕಾರ ಏನೇ ಆಗಿರ್ಬೋದು, ಪ್ರತಿಯೊಬ್ಬೊಬ್ಬರಿಗೂ ಏನಿದೆ ಒಂದು ವ್ಯಾಪಾರ, ಒಂದು ಬಿಸ್ನೆಸ್ಸು, ಏನೇ ಒಂದು ಕೆಲಸದಲ್ಲಿ ಇರುವಂಥವ್ರು ಯಾರೇ ಆಗಿರಲಿ, ಅವರು ತಮ್ಮ ಕೆಲಸಗಳು ಮುಗಿಸ್ಕೊಂಡು ಸ್ಕೂಲು ಕಾಲೇಜ್ಗಳೆಲ್ಲ ಮುಗಿಸ್ಕೊಂಡು ಅವರು ಎಲ್ಲಿ ಹೋಗ್ತಾರೆ, ಸೀದಾ ಅವ್ರ ಮನೆಗಳಿಗೆ ಹೋಗ್ತಾರೆ ಅಲ್ವಾ. ಅವ್ರ ಮನೆಗಳಿಗೆ ಹೋಗದೇ ಇರೋರು ಇರಲಿಕ್ಕಿಲ್ಲ. ಅವ್ರು ಏನಾರ ಒಂದು ಟೆಂಟೋ ಇಲ್ಲ ಇಂಥ ಸ್ಥಳದಲ್ಲಿ ಒಂದು ಗುರುತು ಮಾಡ್ಕೊಂಡಿರೋ ಸ್ಥಳಕ್ಕೆ ಅವರು ಹೋಗುವಂಥರಾಗಿರ್ತಾರೆ. ಅವರು ತಮ್ಮ ನಿವಾಸಿಗಳಿಗೆ ಹೋಮ್ ಅಂದರೆ ಒಂದು ಮನೆಗೆ ಅವ್ರವ್ರ ಮನೆಗೆ ಹೋಗುವಂಥರಾಗಿದೆ. ಈಗ ನಾವು ಚರ್ಚ್ ಮುಗ್ದಿದ ತಕ್ಷಣ ಎಲ್ಲಿಗೆ ಹೋಗ್ತೀವಿ, ನಾವು ಸೀದಾ ಮನೆಗೆ ಹೋಗ್ತೀವಿ. ಅದು ಹೌದಾ ಇಲ್ವ? ಆ ಥರ ಒಂದು ಸಭೆಯಲ್ಲಿ ಚರ್ಚಲ್ಲಿ ಇರುವಂಥವರು, ಒಂದು ಸಂಘದ ದಲ್ಲಿ ಇರುವಂಥವರು, ದೇವರ ಮಕ್ಕಳು, ಅವರು ಎಲ್ಲಿ ವಾಸವಾಗಿರಬೇಕಂದ್ರೆ ದೇವರ ಮಂದಿರದಲ್ಲಿ ವಾಸವಾಗಿರಬೇಕು. ದೇವರ ಮಂದಿರದಲ್ಲಿ ವಾಸವಾಗುವುದು ಹೇಗೆ, ಏನು, ಹೇಗೆ, ಅದ್ರೇನು ಮೀನಿಂಗು ಅಂತ ನೀವು ಯಾವಾಗ ಒಂದು ಪ್ರಾರ್ಥನೆ ಮಾಡ್ತೀರೋ, ಯಾವಾಗ ದೇವರ ವಾಕ್ಯದಲ್ಲಿ ಫಾಲೋಅಪ್ ಮಾಡ್ಕೊಂಡೋದ್ರ ಪ್ರಕಾರ ಜೀವಿಸ್ಕೊಂಡು ಹೋಗ್ತಾ ಇದ್ದೀರೋ, ಆಗ ದೇವರ ನಿವಾಸದಲ್ಲಿ ನೀವು ವಾಸ ಮಾಡ್ತಾ ಇರ್ತೀರ. ಆಮೇಲೆ ಇವಾಗ ದೇವರ ಆಶೀರ್ವಾದ ವಾಕ್ಯಗಳು, ಪ್ರಾರ್ಥನೆಗಳು ಒಳಗೊಂಡಂಥ ಮಕ್ಕಳ ಜೀವಿತದಲ್ಲಿ ಇರುವಂಥವರು, ಅವರಲ್ಲಿ ಏನಾಗಿದೆ, ಯಾವ ರೀತಿ ಇರ್ತಾರೆ ಅಂದರೆ ಅವರು ಸುಮ್ಮನೆ ಇರಲ್ಲ. ಅವರು ಬೇರೆಯವ್ರಿಗೆ ವಾಕ್ಯಗಳನ್ನು ಹೇಳುವಂಥರಾಗಿರ್ತಾರೆ. ಆಮೇಲೆ ಎಷ್ಟು ಜನ ಇದನ್ನು ಸತ್ಯ ಆಗಿದೆ ಸಿಸ್ಟರ್, ಇದು ಟ್ರೂ ಅಂತ ಹೇಳುವವರೆಲ್ಲರೂ ಪರಲೋಕ ಕಡೆ ಮೇಲೆ ಕೈ ಎತ್ತಿದರೆ ಸ್ತೋತ್ರ ಎಂಬುದಾಗಿ. ನಾನು ಯೆಹೋವನೇ, ನೀನೇ ನನ್ನ ಶರಣನು, ನನ್ನ ದುರ್ಗವು. ನೀನೇ ನನ್ನ ಶರಣನು, ನನ್ನ ದುರ್ಗವು. ಆಮೇಲೆ ನಾನು ಮೋಸ್ಟ್ ಇಂಪಾರ್ಟೆಂಟಾಗಿ ಈ ವಾಕ್ಯ ಯಾಕೆ 91 ಸಬ್ಜೆಕ್ಟ್ ಇವತ್ತು ತಗೊಂಡೆ ಎಂಬುದಾಗಿದ್ದರೆ, ನನ್ನ ಕೊರೋನಾದಲ್ಲಿ ನನಗೆ ತುಂಬ ಯೂಸ್ಫುಲ್ ಆಗಿದ್ದು 91 ಕೀರ್ತನೆ. ನಾನಿಲ್ಲಿ ಕೇರ್ ಹಾಸ್ಪಿಟಲ್ಸು ಸುಮಾರು ನಾನು ಡ್ಯೂಟಿಗೆಲ್ಲ ನಾನು ಜಾಬಲ್ಲಿ ಹೋಗ್ತಾಯಿದ್ದೆ. ನಾನು ಕೊರೋನಾಗೆ ಟೈಮಲ್ಲಿ ಜಾಬ್ಗೆಲ್ಲ ಹೋಗ್ತಾಯಿದ್ದೆ. ರೋಡು ಖಾಲಿ ಆಗಿತ್ತು, ಜನ ಇರಲಿಲ್ಲ. ನಾನು ವೆಹಿಕಲ್ 2 ವೀಲರ್ ವೆಹಿಕಲ್ ನಂದಿದ್ದೆ. ಆ ವೆಹಿಕಲ್ ಜೋರಾಗಿ ಶೌಟ್ ಮಾಡಿಕೊಂಡು ನಾನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ನೋಡ್ತಾ ಇದ್ದೀನಿ ಯಾರೂ ಜನ ಇಲ್ಲ, ಏನೂ ಇಲ್ಲ, ಎಲ್ಲರೂ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಕೆಲಸ ಕಾರ್ಯಗಳು ಇರಲಿಲ್ಲ.
ಎಷ್ಟೋ ಜನ ಡೆತ್ ಆದಂಥ ಸಂದರ್ಭಗಳು, ನೋವು, ವೇದನೆಗಳು ನಾನು ನೋಡಿದ್ದು ಉಂಟು. ಈ ಸಂದರ್ಭದಲ್ಲಿ ಈ ವಿಶೇಷವಾದ 91ನೇ ಕೀರ್ತನೆ ಓಲ್ಡ್ ಟೆಸ್ಟ್ಮೆಂಟಲ್ಲಿ ಯಾಕೆ ಜಾಸ್ತಿ ಯೂಸೇ ಮಾಡಲಿಲ್ಲ ಇದನ್ನು? ಎಷ್ಟು ಪವರ್ಫುಲ್ ಆದಂಥ ವಾಕ್ಯ 91ನೇ ಕೀರ್ತನೆ ಆಗಿದೆ. ದೇವನಾಮಕ್ಕೆ ಸ್ತೋತ್ರ. ಇಲ್ಲಿ ಯೇಸು ಸ್ವಾಮಿ ಒಂದು ನೇಮ್ ಹೇಳಿದ್ರೆ ಒಂದು ಪ್ರೆಸ್ಟೇಜ್ ಆಗಿದೆ. ದೇವನಾಮಕ್ಕೆ ಸ್ತೋತ್ರ. ಈಗ 91ನೇ ಕೀರ್ತನೆ ಎಷ್ಟೋ ಜನ ಓದ್ತಾರೆ, ಪಟ 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 ಅಂತ ಓದ್ತಾರೆ. ಅದ್ರ ಮೀನಿಂಗ್ಫುಲ್ ಅವ್ರಿಗೆ ಗೊತ್ತೇ ಇದೆ. ದೇವನಾಮಕ್ಕೆ ಸ್ತೋತ್ರ. ಎಷ್ಟು ಜನ ಅಲೆಲುಯ್ಯ ಆಮೆನ್ ಎಂಬುದಾಗಿ ಹೇಳ್ತೀವಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಇವತ್ತು ನೀವು ಒಂದು ಸೈತಾನನು ಏನು ಮಾಡ್ತಾನೆ, ಅವನ ಕಾರ್ಯ ಏನು ಸೈತಾನದಂದರೆ ಪ್ರಾರ್ಥನೆಗಳು ನಿಲ್ಲಿಸೋದು, ಚರ್ಚಿಗೆ ಹೋಗದೆ ಇರುವಂಥ ನಿಲ್ಲಿಸೋದು. ಇವೆರಡು ಅವನು ತುಂಬ ಕ್ಲಿಯಾರಿಟಿ ಕೆಲಸಗಳನ್ನು ಮಾಡ್ಕೊಂಡು ಹೋಗುವಂಥ ಒಂದು ರೀತಿಯ ಜೀವಿತದಲ್ಲಿ ಅವನು ಮಾಡ್ತಾ ಇರ್ತಾನೆ. ಇವಾಗ ನೀವು ಮನೆಗೆ ಈಗ ಚರ್ಚಿಗೆ 1 ವಾರ 2 ವಾರ ಇಲ್ಲ 1 ತಿಂಗಳು 5 ಮಂತ್ಸ್ ಬರಲಿಲ್ಲದ್ರೂ ಕೂಡ ನಡೆಯುತ್ತೆ. ಆಮೇಲೆ ನೀವೇನು ಮಾಡ್ತೀರ, ಬರ್ತೀರ. ಆದರೆ ನೀವು ಅದೇ ನಿಮ್ಮ ಮನೆಯಲ್ಲಿ ನೀವು ವಾಸವಾಗುವಂಥ ಮನೆಗಳಲ್ಲಿ 5 ತಿಂಗಳು 2 ತಿಂಗಳು ಆ ರೀತಿ ನೀವು ಬಿಟ್ಟು ಇರಲ್ಲ ನೀವು. ಯಾಕಂದರೆ ಅದು ನಿಮ್ಮ ವಾಸ ಸ್ಥಳ ಆಗಿದೆ. ಆಮೇಲೆ ಈಗ ಒಂದು ಎಕ್ಸಾಂಪಲ್ ಟ್ರೂ ಆಗಿ ಹೇಳ್ತಾ ಇದ್ದೆ. ಈಗ ನೀವು ಇರುವಂಥ ವಾಸಸ್ಥಳದ ಮನೆ, ನೀವೊಂದು ಸ್ವಲ್ಪನೂ ಕೀ ಹಾಕ್ತೇನೆ ಬಂದುಬಿಟ್ರೆ, ಅಯ್ಯೋ ಮನೆಗೆ ನಾನು ಬೀಗ ಹಾಕಿದ್ದೇನಲ್ಲೋ, ಕಳ್ಳ ಬಂದೇನೋ, ಯಾರೋ ಬಂದು ಎತ್ಕೊಂಡು ಹೋದ್ರೇನೋ, ಏನೋ ಒಂದು ಗೊಂದಲ. ಬೀಗ ಹಾಕಿದ್ರೂ ಎಷ್ಟೋ ಜನಕ್ಕೆ ಬೀಗ ಸರಿಯಾಗಿ ಹಾಕಿದ್ದೀನೋ ಇಲ್ವೋ, ಅಕ್ಕಪಕ್ಕದವ್ರು ಫೋನ್ ಅಂದೇನೋ ನಾನು ಬೀಗ ಹಾಕಿದ್ದೀನೋ ಇಲ್ವೋ, ಇಲ್ಲ ಅಕ್ಕಪಕ್ಕದವ್ರು ಹೇಳಿದ್ರೆ ಅವರೇ ಬಂದೇನಾರ ಕಳ್ತನ ಮಾಡ್ತಾರೆ, ಏನೇನೋ ಒಂದು ಥಿಂಕಿಂಗ್ ಮಾಡ್ತಾಯಿರ್ತೀವಿ. ಆದರೆ ಈ ಚರ್ಚಿಗೆ ಏನಕ್ಕೆ ಅಷ್ಟು ಇಂಪಾರ್ಟೆಂಟು ನೀವು ಕೊಡೋದಿಲ್ಲ? ಈ ವಾಕ್ಯ ಈ ವೀಕ್ ಹೋಗಿಲ್ಲದ್ರೂ ಪರವಾಗಿಲ್ಲ, 1 ತಿಂಗಳು ಹೋದರೆ ಪರವಾಗಿಲ್ಲ, 5 ತಿಂಗಳು ಹೋದರೂ ಪರವಾಗಿಲ್ಲ. ನೀವು ಯಾವಾಗ ಈ ರೀತಿ ನೀವು ಥಿಂಕಿಂಗ್ ಲೆವೆಲಲ್ಲಿ ಹೊಟ್ಟೋಗ್ತಿರೋ ಆಗ ನೀವು ದೇವರ ಮಂದಿರದಲ್ಲಿ ವಾಸಸ್ಥಳಕ್ಕೆ ನೀವು ಯೋಗ್ಯರೇ ಅಲ್ಲ. ಆಮೇಲೆ ಈಗ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಪ್ರೇಯರ್ ಇದೆ ಬನ್ನಿ, ಪ್ರೇಯರ್ ಮಾಡ್ಕೊಳ್ಳಿ, ಪ್ರೇಯರ್ ಹೋಗಿ ವಾಕ್ಯಗಳು ತೊಗೊಳ್ಳಿ ಎಂಬುದಾಗಿ ನಾನೆಲ್ಲ ಹೇಳ್ತಾ ಇರ್ತೀನಿ. ಕೆಲವರು ಏನು ಮಾಡಿಬಿಡ್ತಾರೆ, ಅಷ್ಟೊಂದು ದೂರ ಬರಬೇಕಾ, ಮಳೆ ಬಂದುಬಿಡ್ತು, ಚಳಿ ಬಂದುಬಿಡ್ತು, ಈ ಥರ ಇತ್ತು, ನನಗೆ ದುಡ್ಡಿಲ್ಲ, ಎಲ್ಲ ಏನೋ ಒಂದು ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡು ಅವ್ರು ಏನು ಮಾಡ್ತಾರೆ, ಮಿಸ್ಗೈಡ್ಗಳು ಮಾಡ್ಕೊಂಡು ಅವ್ರ ಲೈಫನ್ನ ಅವರು ಹೋಗ್ತಾ ಇರ್ತಾರೆ. ಆದರೆ ಅವರ ಒಂದು ಮಾತು ಏನು ಹೇಳೋದು, ಸಿಸ್ಟರ್ಗೆ ಏನು ಗೊತ್ತು, ಕೂತ್ಕೊಂಡು ಪ್ರೇಯರ್ ಮಾಡ್ತಾರೆ, ನಾವು ಅವ್ರ ಸ್ಥಳಕ್ಕೆ ಹೋಗ್ಬೇಕಾ, ಏನು ಮಾಡೋದು, ಏನು ಇದೆಲ್ಲ ಅಂತ ಒಂದು ನಿಮ್ಮಲ್ಲೇ ಏನಾಗುತ್ತೆ, ಗೊಂದಲಗೀಡಾಗುತ್ತೆ. ಆಗ ಸ್ಪಷ್ಟವಾಗಿ ನಿಮ್ಗೆ ಹೇಳೋದಕ್ಕೆ ನಾನು ಇಷ್ಟೇ ಬಯಸ್ತೇನೆ, ನೀವು ಯಾವಾಗ ಆ ರೀತಿ ತಿಳ್ಕೊಳ್ತೀರೋ, ಯಾವಾಗ ನಿಮ್ಗೆ ಆಲೋಚನೆಗಳು ಬರುತ್ತೋ ಆಗ ನೀವು ಖಂಡಿತವಾಗಿ ತಂದೆ ಮನೇಲಿ ಇಲ್ಲ ಎಂಬುದಾಗಿ. ಹೇಗೆ ಸಿಸ್ಟರ್ ಹೇಗೆ ಹೇಳ್ತೀರಾ ಅಂತ. ಇವತ್ತು ನೋಡಿ 91ನೇ ಕೀರ್ತನೆ ಇವತ್ತು ಸ್ಪ್ರೆಡ್ ಆಗಿ ಎಲ್ಲರಿಗೂ ವಾಕ್ಯ ಮುಖಾಂತರ ದೇವರು ಮಾತನಾಡ್ತಾ ಇದ್ದಾರೆ ಅಂದರೆ, ನೀವು ಆ ಮಂದಿರದಲ್ಲಿ ವಾಸ ಆಗಬೇಕು ಎಂಬುದಾಗಿ ದೇವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಎಷ್ಟು ಜನ ಇದನ್ನು ನಂಬ್ತೀರಾ? ನಾನಂತೂ 100% ನಾನು ನಂಬ್ತೀನಿ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಿಮ್ಮ ಕೆಲವರು ಪ್ರಾರ್ಥನೆ ಮಾಡಿದಾಗ ಇದು ನಡೆಯುತ್ತೋ ನಡೆಯಲ್ವೋ, ಇದಾಗುತ್ತೋ ಆಗಲ್ವೋ, ಕೆಲವರು ಪ್ರಾರ್ಥನೆ ಅಂದರೆ ಓಪ್ಲೇಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಪ್ರೇಯರ್ ಸಿಸ್ಟರ್ ಒಂದು 5 ನಿಮಿಷ ಪ್ರೇ ಮಾಡ್ಬಿಟ್ಟು ಬಂದ್ಬಿಡ್ತೀನಿ, ಬ್ರದರ್ ಪಾಸ್ಟ್ ಏನಾರು ಅನ್ಕೊಂಡ್ಬಿಡ್ತಾರೆ, ಒಂದು 5 ನಿಮಿಷ ಚರ್ಚೆ ಮಕ್ಕ ತೋರಿಸ್ಬಿಟ್ಟು ಒಂದೆರಡು ಪ್ರಾರ್ಥನೆ ಮಾಡಿಬಿಟ್ಟು ಬಂದುಬಿಡ್ತೇನೆ. ಪ್ರಾರ್ಥನೆ ಪ್ರೇಯರ್ ಇಸ್ ವೆರಿ ಓಪ್ಲೇಸ್ ಆಗಿ ತೊಗೊಳ್ತಾ ಇದ್ದಾರೆ. ಪ್ರಾರ್ಥನೆ ಎಂಬುದು ಭಯ ಭಕ್ತಿಯ ಒಂದು ಪ್ರಾರ್ಥನೆಗಳು ನಿಲುಗಡೆ ಆಗ್ತಾ ಇಲ್ಲ, ಸ್ಥಿರವಾಗಿ ನಿಂತ್ಕೊಳ್ತಾ ಇಲ್ಲ. ಯಾಕಂದರೆ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಇಲ್ಲ ಅಂದಾಗ ವಾಕ್ಯಗಳ ಬಗ್ಗೆ ಎಲ್ಲಿ ನೀವು ಅದನ್ನು ಇಟ್ಕೊಳ್ಳೋದಕ್ಕೆ ಆಗುತ್ತೆ? ನಿಮ್ಮ ಥಿಂಕಿಂಗ್ ಲೆವೆಲಲ್ಲಿ ಮಾಡ್ಕೊಳ್ಳಿ, ಅದನ್ನು ಯೋಚನೆ ಮಾಡ್ಕೊಳ್ಳಿ. ನೀವೇ ಯಾರೋ ಒಬ್ಬರು ಪ್ರಾರ್ಥನೆ ಮಾಡಿದ್ರೆ, ಅಯ್ಯೋ ಅವ್ರೇನೋ ಹೇಳಿದ್ರು ಗೊತ್ತಾಗಲಿಲ್ಲ, ಅದಕ್ಕೂ ಆಮೇಲೆ
ನೋಡಿ, ಯಾರಾದರೂ ಪ್ರೇಯರ್ ಮಾಡಬೇಕಾದ್ರೆ ನೀವು ಕೇಳಿಸ್ಕೊಂಡು ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಆದರೆ ದಯವಿಟ್ಟು ಅದಕ್ಕೆ ಆಮೇಲೆ ಅನ್ನಕ್ಕೋಗ್ಬಿಡಿ. ಕ್ಲಿಯರಾಗಿ ಕೇಳಿಸ್ಕೊಂಡ್ರೆ ಅದಕ್ಕೆ ಆಮೇಲೆ. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇಲ್ಲ ಅಂದರೆ ನೀವೇನೂ ಮಾಡಲಿಕ್ಕಾಗಕ್ಕೆ ಸಾಧ್ಯನೇ ಇಲ್ಲ. ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್. ಈಗ ಅಬ್ರಾಹ್ಮನಿಗೆ ಸಂತತಿ ಎಷ್ಟೋ ಇರ್ಬೋದು, ಆದರೆ ಅಲ್ಲಿ ಏನಾಗಿತ್ತು, ಅಬ್ರಾಹ್ಮನಿಗೆ ಸಾರಳಿಂದನೇ ಒಂದು ಮಗು ಆಗಲಿಲ್ಲ ಅಂತಲೇ ಅದು ಎದ್ದು ಕಾಣ್ತಾ ಇತ್ತು, ಶೋ ಆಗ್ತಾಯಿತ್ತು, ಅದು ಸ್ಪ್ರೆಡ್ ಆಗ್ತಾಯಿತ್ತು. ಆದರೆ ದೇವರು ಅದು ಕೊಡ್ತೀನಿ ಅಂದರು. ಆದರೆ ಆ ಕೊಡೋವರೆಗೂ ಅವ್ರು ಏನು ಮಾಡಿದ್ರು, ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಇವತ್ತು ದಾವೀದ ಪ್ರಾರ್ಥನೆ ಮಂದಿರದಲ್ಲಿ ಬರಬೇಕಾದ್ರೆ ಕಾಣಿಕೆ ಇಟ್ಕೊಂಡು ಬರುವಂಥರಾಗಿರಬೇಕು ಅಂತ. ಎಷ್ಟೋ ಜನ ಕಾಣಿಕೆಗಳು ತರಲಿಕ್ಕೆ ಸಿದ್ಧತೆಯೇ ಇಲ್ಲ. ಇವಾಗ ದೇವರು ನಮ್ಮನ್ನು ತುಂಬ ಅತಿಯಾಗಿ ಪ್ರೀತಿಸ್ತಾ ಇದ್ದಾರೆ, ಆದರೆ ನೀವು ದೇವರನ್ನ ಪ್ರೀತಿಸ್ತಾ ಇಲ್ಲ, ಕಾಣಿಕೆ ಮುಖಾಂತರನೇ ಕೊಡ್ತಾ ಇಲ್ಲ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ನೀವೇ ಆ ಮಂದಿರದಲ್ಲಿ ಆಶೀರ್ವಾದ ತೆಗೆದುಕೊಳ್ಳೋದಕ್ಕೆ ನಿಮಗೆ ಆಗ್ತಾ ಇಲ್ಲ. ಎಷ್ಟು ಜನ ಇದನ್ನು ಫಾಲೋ ಅಪ್ ಮಾಡೋದಕ್ಕೆ ಸಿದ್ಧತೆ ಪಡ್ಕೊಳ್ತಾ ಇದ್ದೀರಾ? ನೆಕ್ಸ್ಟು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನೋಡಿ, ನಾನು ಭರವಸೆ ಬಿಟ್ಟಿದ್ದೀನಿ ದೇವ್ರ ಮೇಲೆ, ಬಿಲೀವ್ ಮಾಡಿಬಿಟ್ಟಿದ್ದೀನಿ, ನಾನು ಗಾಡ್ ಅಂತ ಹೇಳ್ಬಿಟ್ಟಿದ್ದೀನಿ. ಮತ್ತು ಇನ್ನೇನು ದೇವ್ರು ಹೇಳ್ತೇನೆ, ನಾನೇ ಅಲ್ಪ ಒಮೆಗೋ ಅಂತ ಎಷ್ಟು ಕ್ಲಿಯಾರಿಟೀಸ್ ಹೇಳಿದ್ಮೇಲೆ, ನಾನು ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ, ಮತ್ತು ಏನಕ್ಕೆ ಒಂದು ಏಡ್ಸು, ಒಂದು ಹೊಟ್ಟೆನೋ, ಒಂದು ಸ್ಟಮಕ್ ಪ್ರಾಬ್ಲಮ್ಮು, ಒಂದು ಕ್ಯಾನ್ಸರು, ಒಂದು ಕಿಡ್ನಿಯಲ್ಲಿ ಏನೋ ಒಂದು ಪ್ರಾಬ್ಲಮ್, ಮಕ್ಕಳಾಗದೇ ಇಲ್ಲದೆ ಇರುವಂಥ ಪ್ರಾಬ್ಲಮ್, ಮಕ್ಕಳಾಗದೇ ಇರುವಂಥದ್ದು ರೀತಿಯ ಜೀವಿತ, ಒಂದು ಮದುವೆ ಆಗಿಲ್ಲ, ಒಂದು ಜಾಬ್ ಇಲ್ಲ ಅಂದಮೇಲೆ ಇಲ್ಲ ಅಂತ ರೀತಿಯಲ್ಲಿ ಯಾಕೆ ಕಳವಳ? ವೈ? ಬಿಕಾಸ್ ನಿಮ್ಮಲ್ಲಿ ಏನಿಲ್ಲ, ದೇವರ ಮಂದಿರದಲ್ಲಿ ಹೋಗುವುದಕ್ಕೆ ಇರುವಂಥ ಒಂದು ಅರ್ಹತೆ, ದೇವರ ವಾಕ್ಯ, ದೇವರ ಪ್ರಾರ್ಥನೆ ನಿಮ್ಮಲ್ಲಿಲ್ಲ ಅನ್ನೋದಾಗಿ. ಆಮೇಲೆ ನೀವು ನಿಜ ಅಂತೀರೋ ಸುಳ್ಳು ಅಂತೀರೋ ಐ ಡೋಂಟ್ ನೋ. ನಾನು ಇದೇ ಕ್ಯಾರ್ ಹಾಸ್ಪಿಟಲಲ್ಲಿ 100 ಇಲ್ಲ 75 ಮೇಲೆ ಪೇಷಂಟ್ಗಳ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ದೇವಕ್ಕೆ ಹೇಳಿ ಬೈಬಲ್ ಕೂಡ ಕೊಟ್ಟಿದ್ದೀನಿ. ಒಬ್ಬ ದೊಡ್ಡ ಆ್ಯಕ್ಚುಲಿ ಆ ಹುಡುಗನಿಗೆ 21 ಇಯರ್ಸ್. ಹುಡುಗನಿಗೆ ಅವನು ಒಂದು ದೀಕ್ಷೆ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದ. ದೀಕ್ಷೆ ಅಂದರೆ ಒಂದು ಮಠದಲ್ಲಿ ಪ್ರವಚನ ಹೇಳುವಂಥದ್ದಕ್ಕೆ ಅವನು ಸಿದ್ಧತೆ ಆಗಿಬಿಟ್ಟಿದ್ದ ಹುಡುಗ. ಸೊ ಆ ಟೈಮಲ್ಲಿ ಅವನು ಆ್ಯಕ್ಚುಲಿ ನನ್ನ ಗ್ರ್ಯಾಂಡ್ ಫಾದರ್ಗೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದಿದ್ದಲ್ಲಿ ನಾನು. ಆ ಟೈಮಲ್ಲಿ ಆ ಹುಡುಗ ನನ್ನನ್ನು ನೋಡಿ, ಸಿಸ್ಟರ್ ಅವರಂದರು, ಮೇಡಮ್ ನಿಮ್ಮ ಫೇಸಲ್ಲಿ ಏನೋ ಒಂದು ಗ್ಲೋ ಇದೆ, ಅದೇನೋ ನನಗೆ ಆ ಶೈನ್ ಕಾಣ್ತಾ ಇದೆ, ಬಟ್ ನಿಮ್ಮ ಜೊತೆಲಿ ಒಂದು 10 ಮಿನಿಟ್ಸ್ ಮಾತಾಡ್ಬೋದಾ ಅಂತ. ನಾನು ರೆಗ್ಯುಲರಾಗಿಲ್ಲ ಅಲ್ಲ ಅಂದರೆ 2 ಮಂತ್ಸು 3 ಮಂತ್ಸು ರೆಗ್ಯುಲರಾಗೆ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಿದ್ದು. ನಾನು ಆ ಹುಡುಗನ ನೋಡಿದಾಗಲೇ ಹುಡುಗನ ಹತ್ರ ಮಾತಾಡಬೇಕು, ಹೋಲಿಸ್ಬಿಟ್ಟು ಪ್ರೇಯರ್ ಕೇಳ್ತಾ ಇದ್ದೆ ನಾನು. ಆ ಹುಡುಗ ಬಂದು ನನ್ನ ಹತ್ರ ಜೊತೆ ಮಾತನಾಡಿದ್ಮೇಲೆ ಆತನ ಮಾತನಾಡ್ತಾ ಹಂಗೆ ಮಾತನಾಡ್ತಾ ಆ ಹುಡುಗ ಒಂದು ಹುಡುಗಿನ ಇಷ್ಟಪಟ್ಟಿದ್ದು ಕೂಡ ಹುಡುಗಿ ಜೊತೆಲೂ ಮಾತಾಡಿಸಿ, ಆ ಹುಡುಗ ಇಮಿಡಿಯೇಟ್ಲಿ ನನಗೆ ಫೋನ್ ಮಾಡಿ, ನನಗೆ ಬೈಬಲ್ ಬೇಕು, ನಾನು ಇವತ್ತೇ ದೇವರನ್ನ ರಕ್ಷಣೆ ಹೊಂದ್ತಾ ಇದ್ದೀನಿ ಅಂದ್ಬಿಟ್ಟು ದೇವರ ರಕ್ಷಣೆ ಹೊಂದ್ಬಿಟ್ಟ. ಈ ರಕ್ಷಣೆ ಅಂದರೆ ಏನು? ವಾಟ್ಸ್ ದ ಮೀನಿಂಗ್ ಆಫ್ ಸಲ್ವೇಷನ್ಸ್ ಅಂದರೆ ಏನು? ಅದನ್ನು ಕೂಡ 91 ಕೀರ್ತನೆಯಲ್ಲಿ ನಾನು ಹೇಳ್ತೇನೆ. ಇವತ್ತು ನಾವು ಒಬ್ಬರಿಗೆ ವಾಕ್ಯ ಹೇಳಬೇಕು, ಒಂದು ಸ್ಥಳದಲ್ಲಿ, ನನಗೂ ಹಾಸ್ಪಿಟ್ಲಿಗೆ ಒಂದು ಸಂಬಂಧ ಇಲ್ಲ. ನನ್ನ ಗ್ರ್ಯಾಂಡ್ ಫಾದರ್ ತೋರಿಸ್ಕೊಂಡು ನಾನು ಬಂದ್ಬಿಡ್ಬೋದಾಗಿತ್ತು. ನನಗೆ ಆ ಸ್ಥಳದಲ್ಲಿ ದೇವರು ಕೊಟ್ಟಂಥ ಸಮಯ ನನಗೆ ವಾಕ್ಯ ಹೇಳೋದಕ್ಕೆ ಕೊಟ್ಬಿಟ್ರು. ಎಂಥ ಬ್ಯೂಟಿಫುಲ್ ವ್ಯಾಲ್ಯೂ ದಟ್ ಟೈಮ್. ಆಮೇಲೆ ಅದಕ್ಕೆ ಹೇಳೋದು, ನಾನು ನೆಕ್ಸ್ಟ್ ಹೋಗ್ತಾ ಇರ್ತೀನಿ ವಾಕ್ಯ ಓದಿ. ನಿನ್ನನ್ನು ಬೇಟೆಗಾರ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದ ತಪ್ಪಿಸುವವನು ಆತನೇ. ನೋಡಿ, ಮರಣಕರ ವ್ಯಾಧಿ, ಒಬ್ಬ ಏಡ್ಸ್ ಪೇಷಂಟ್ಸ್ಗೆ 12 ಮೆಂಬರ್ಸ್ಗೆ ಕ್ಲಿಯರ್ನಿಟೀಸ್ ಆಗಿ ನಾರ್ಮಲ್ ಆಗಿದ್ದಾರೆ. ದೇವನಾಮಕ್ಕೆ ಸ್ತೋತ್ರ.
ಕೆಲವರಿಗೆ ಕ್ಯಾನ್ಸರ್, ಕೆಲವರು ಹೆಣ್ಮಕ್ಳಿಗೆ ಚೆಸ್ಟ್ ಎಲ್ಲ ಒಂದೊಂದು ಚೆಸ್ಟೇ ಇಲ್ಲ ಪಾಪ ಅವ್ರಿಗೆ. ಅವರೆಲ್ಲ ನಂಗೆ ಹೇಳ್ತಾಯಿದ್ರು, ಸಿಸ್ಟರ್ ನಿಮ್ಮ ನೋಡಿದ್ರೆ ನೀವು ಕ್ರೈಸ್ತರು ಅಂತ ಕಾಣಿಸುತ್ತೆ, ನಮಗೋಸ್ಕರ ಪ್ರೇಯರ್ ಮಾಡ್ತೀರಾ ಅಂತ. ನಾನು ಹೇಳಿದೆ, ನೀವು ದೇವ್ರನ್ನ ನಂಬಿ ದೇವ್ರ ನಿಮ್ಮನ್ನೆಲ್ಲ ಆಶೀರ್ವದಿಸ್ತಾ ಇದ್ದಾರೆ. ಐ ಡೋಂಟ್ ನೋ, ದಟ್ ಟೈಮ್ ಇಸ್ ವೆರಿ ಗಾಡ್ ಗಿವಿಂಗ್ ಪವರ್ಫುಲ್ ಪ್ರವಚನಗಳು ಆ ಟೈಮಲ್ಲಿ ನನಗೆ ಮಾತನಾಡಿಸ್ಬಿಟ್ರು ದೇವರು. ಬ್ಯಾಗಲ್ಲಿ ಇನ್ನೊಂದು ಮುದ್ದಾದ ಒಂದು ಸಾಕ್ಷಿ ಹೇಳ್ತೇನೆ. ಒಂದು ಆರೆಂಜ್ ಪರ್ಸನ್, ಒಂದು ಆರೆಂಜ್ ಮಾಡ್ತಾ ಇದ್ದ, ವ್ಯಾಪಾರ ಮಾಡ್ತಾ ಇದ್ದ ಆತ. ನಾನು ಹೋದೆ, ವ್ಯಾಪಾರನೇ ಆಗ್ತಾಯಿಲ್ಲ, ಏನು ಮಾಡೋದು ಅಂತ. ನಾನು ಹೋಗಿದ ತಕ್ಷಣ ಅವ್ನು 40 ರೂಪಾಯಿ ಅಂದ. ನಾನು ಎಲ್ಲಿ ಬಿಟ್ಟುಬಿಟ್ಟು ಅಂದ್ಬಿಟ್ಟು, ಸರಿ ಎಷ್ಟೋ ಕೊಡಿ, ಅವನಿಗೆ ಹಾಗೆ ಇಲ್ಲ, ತುಂಬ ದಿನ ಆಯಿತು, ನಾನು ವ್ಯಾಪಾರದಲ್ಲಿ ಲಾಸ್ ಆಗಿಬಿಟ್ಟಿದ್ದೀನಿ ಈ ಕೊರೋನಾಯಿಂದ ಅಂತ ಅಂದ. ಆಮೇಲೆ ಐ ಆಮ್ ಗೋಯಿಂಗ್ ಅವನ ಹತ್ರ ನಿಯರೆಸ್ಟ್ ಅದೇ ಇಯರ್ ಹತ್ರ ಹೇಳ್ತಾ ಇದ್ದೆ, ಕಿವಿ ಹತ್ರ, ಜೀಸಸ್ ನಮಗೆ ಜೀಸಸ್ ಬ್ಲೆಸ್ಸಿಂಗ್ ಮಾಡಿಬಿಡ್ತಾರೆ ನಮ್ಮನ್ನು ಅಂತ. ಆಮೇಲೆ ಅವರಂದರು, ಇಲ್ಲ ಸಿಸ್ಟರ್, ನನಗೆ ಯಾರೋ ಹೇಳಿದ್ರು ದೇವ್ರು ನಂಬಿದೆ ಅಂತ. ಆಮೇಲೆ ನಾನು ಇಮಿಡಿಯೇಟ್ಲಾಗೆ ನನ್ನ ಡಿಕ್ಕಿಲಿ ಒಂದು ಬೈಬಲ್ ಇತ್ತು, ನ್ಯೂ ಟೆಸ್ಟಿಮೆಂಟ್. ಆ ಬೈಬಲ್ ಅವ್ರು ಕೊಟ್ಟಿದ್ದ ತಕ್ಷಣ, ಮೇಡಮ್ ಜಿ ನೀವು ನನಗೆ ಇನ್ನೊಂದೆರಡು ಬೈಬಲ್ ಕೊಡ್ತೀರಾ ಅಂತ. ಏನಕ್ಕೆ ಅಂತ ಕೇಳಿದೆ. ನನ್ನ ಮಕ್ಕಳು ಓದ್ತಾರೆ ಅವರು ಅಂತ. ಸರಿ 2 ಬೈಬಲ್. ನಾನು ಅವತ್ತು ತೊಗೊಂಡೋಗಿದ್ದು 20 ಬೈಬಲ್ ತೊಗೊಂಡೋಗ್ಬಿಟ್ಟೆ. ಅಲ್ಲಿ ಅವ್ರಿಗೆ 2 ಬೈಬಲ್ ಕೇಳಿದ ಸಹ ಎಲ್ಲ ಅಕ್ಕಪಕ್ಕದಲ್ಲಿರೋರೆಲ್ಲ ಬೈಬಲ್ ಕೊಡಿ ಅಂತ ಎಲ್ಲರೂ ಇಸ್ಕೊಂಡ್ಬಿಟ್ರು. ದೇವರೆಂಥ ಅದ್ಭುತ ಕಾರ್ಯ ಮಾಡ್ತಾರೆ. ಕಾರಣ ಆತನ ವಾಕ್ಯದಲ್ಲಿ, ಆತನ ಪ್ರಾರ್ಥನೆಯಲ್ಲಿ, ಆತನ ನಿವಾಸದಲ್ಲಿ ಇರೋದರಿಂದನೇ ಇವೆಲ್ಲ ಬ್ಲೆಸ್ಸಿಂಗ್ಗಳಾಗೋದು. ದೇವನಾಮಕ್ಕೆ ಸ್ತೋತ್ರ. ನೆನೆ 3 ಡೇಸ್ ಬ್ಯಾಕ್ ತುಂಬ 2 ಕಿಡ್ನಿ ಫೇಲ್ಯೂರ್ ಅವರು ತುಂಬ ICU ವಾರ್ಡಲ್ಲಿ, ಇನ್ನೊಂದು ½ ಆನ್ ಅವರಲ್ಲಿ ಡೆತ್ ಆಗಿಬಿಡ್ತಾರೆ ಅಂದ್ಬಿಟ್ರು. ಇಮಿಡಿಯೇಟ್ಲಿ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಆರಾಮಾಗಿ ಚೆನ್ನಾಗಿದ್ದಾರೆ. ಇನ್ನೊಂದು ಪೇಷಂಟ್ ವೆರಿ ಸೀರಿಯಸ್, ಈಗ ಆಲ್ರೆಡಿ ದೇವ್ರು ಕೇಳಿದ್ದಾರೆ, ಈಗ ಆಲ್ರೆಡಿ ಜನರಲ್ ವಾರ್ಡಲ್ಲಿದ್ದಾರೆ. ವಾಯ್? ಯಾಕೆ ಹಿಂಗೆಲ್ಲ ಆಗ್ತಾಯಿದೆ? ಯಾಕೆ ಬ್ಲೆಸ್ಸಿಂಗ್ ಆಗ್ತಾಯಿದೆ? ಸೊ ನನ್ನ ರಿಲೇಷನ್ಸ್ ಆಂಟಿ ಅವರು ಕೂಡ ಸ್ವಲ್ಪ ಅವ್ರ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿತ್ತು ಅವ್ರ ಮನೇಲೂ. ನಾನು ಇನ್ನೊಂದು 15 ದಿನದಲ್ಲಿ ನಿಮ್ಮ ಮನೆಗೆ ಹೋಗ್ತೀರಾ ಅಂತ ಪ್ರಾರ್ಥನೆ ಮಾಡಿದ್ದೆ. ಅವ್ರ ಹಸ್ಬೆಂಡೇ ಬಂದು ಅವ್ರು ಕರ್ಕೊಂಡು ಹೋದರು. ಆಮೇಲೆ ಅಲ್ಲೆಲ್ಲೂಯ್ಯ, ಎಷ್ಟು ಅದ್ಭುತ ಕಾರ್ಯ. ಈಗ ನರ್ಸಿಂಗ್ ಓದುವಂಥ ಮಕ್ಕಳು, ಸಿಸ್ಟರ್ ತುಂಬ ಈಸಿ ಇತ್ತು, ಟಫ್ ಆಗಿಬಿಟ್ಟಿತ್ತು, ನಾವು ಸರಿಯಾಗಿ ಮಾಡಿಲ್ಲ ಒಂದು ಎಕ್ಸಾಮು. ನೆಕ್ಸ್ಟು ಎಕ್ಸಾಮ್ ಪ್ರೇಯರ್ ಮಾಡಿಸ್ಕೊಂಡು ಎಲ್ಲ ಮಾಡಿದ್ರು, ದೇವ್ರ ಕೈಲಿ ಒಪ್ಪಿಸ್ತೀವಿ. ಮೊನ್ನೆ ರಿಸಲ್ಟ್ ಬಂತು, ಸಿಸ್ಟರ್ ಫೇಲ್ ಆಗೋರೆಲ್ಲ ಪಾಸ್ ಆಗಿಬಿಟ್ಟಿದ್ದೀವಿ. ಎಲ್ಲ 65, 75 ನಿಯರೆಸ್ಟ್ ತೊಗೊಳ್ಳೋ ಅಂಥ ಮಾರ್ಕ್ಸ್ ದೇವ್ರು ಕೊಟ್ಟಿದ್ದಾರೆ. ವೈ? ದೇವರ ಆಲಯದಲ್ಲಿ, ದೇವರ ಮಂದಿರದಲ್ಲಿ ಪ್ರಾರ್ಥನೆ, ವಾಕ್ಯಗಳು, ಆತನ ಸ್ಥಳದಲ್ಲಿ ನಾವು ನೆಲೆಗೊಂಡಾಗ ಆಗುವಂಥ ಅದ್ಭುತ ಕಾರ್ಯಗಳು. ಅದಕ್ಕೆ 91ನೇ ಕೀರ್ತನೆ ಭಾಳ ಅದ್ಭುತವಾಗಿದೆ. ಇವರು ವಾಕ್ಯ ನಾವು ಕಾಣುವಂತರಾಗಿ. ದೇವನಾಮಕ್ಕೆ ಸ್ತೋತ್ರ. ഇരുളിನಲ್ಲಿ ಭಯ ಹುಟ್ಟಿಸುವುದಕ್ಕೆ, ಹಗಲಿನಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಚ್ಚಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನೋಡಿದ್ರೆ ದೇವರ ವಾಕ್ಯ ನಮ್ಮಲ್ಲಿ ಯಾವಾಗಿರುತ್ತೆ, ನಾವು ಯಾವಾಗ ಕರೆಕ್ಟಾಗಿ ಚರ್ಚಿಗೆ ಹೋಗ್ತೀವಿ, ದೇವರ ಪ್ರಸನ್ನತೆ ನಮ್ಮ ಮೇಲೆ ಇರುತ್ತೆ, ದೇವರ ಅನುಗುಣವಾಗಿ ನಾವು ಜೀವನ ಮಾಡ್ಕೊಂಡು ಹೋಗ್ತೀವೋ, ಪ್ರಾರ್ಥನೆ ವಾಕ್ಯ ಇವೆರಡೂ ಇದ್ದಾಗ, ದೇವರ ಮಂದಿರದಲ್ಲಿ ನಾವು ವಾಸಿಸುವಂಥ ಸ್ಥಳದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ಎಲ್ಲ ದೊಡ್ಡ ಅದ್ಭುತ. ಕೆಲವೊಂದು ಮನೆಗಳಲ್ಲಿ ಹೋಗಿ ಏನೋ ಒಂದು ಸಮಾಧಾನ ಇದೆ, ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲ್ಲ, ತುಂಬ ಒಂದು ಅದ್ಭುತವಾಗಿದೆ ಎಂಬುದಾಗಿ ಹೇಳ್ತಾ ಇರ್ತಾರೆ. ಕೆಲವ್ರ ಮನೆ, ಅಯ್ಯಪ್ಪ ಈ ಮನೆ ಯಾವಾಗ ಬಿಟ್ಟು ಹೋಗೋದು ಅಂತ. ಆಗ ಅಲ್ಲಿ ದೇವರ ಆಶೀರ್ವಾದ ಮೇರೆಗೆ, ಯಾವುದು ಮಂದಿರದಲ್ಲಿ ಅವರು ಇರುವಂಥ ಆಶೀರ್ವಾದ ಜೀವಿತದಲ್ಲಿಲ್ಲದೆ ಇರುವುದಕ್ಕೆ ಆ ರೀತಿ ಒಂದು ಆಗ್ತಾ ಇರುತ್ತೆ. ಆಮೇಲೆ ನೆಕ್ಸ್ಟು, ನಿನ್ನ ಮಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ಎಂಥ ಕೊರೋನಾ ಬರಲಿ, ಎಂಥ ಪ್ರವಾಹ ಬರಲಿ, ಎಂಥ ಸುನಾಮಿ ಆಗಲಿ, ಎಂತೆಂಥ ಕೆಟ್ಟ ಕಾಯಿಲೆಗಳು ಬಂದರೂ ಕೂಡ ನಿಮಗೇನು ಮುಟ್ಟಲ್ಲ. ವೈ? ಬಿಕಾಸ್ ಅಂದರೆ ದೇವರ ವಾಕ್ಯ, ದೇವರ ಸನ್ನಿಧಿಯಲ್ಲಿ ನೀವು ಮಾಡುವಂಥ ಪ್ರಾರ್ಥನೆಗಳು, ಆತನ ಮಂದಿರದಲ್ಲಿ ನೀವು ವಾಸವಾಗಿರೋದರಿಂದ ನಿಮಗೆ ಯಾವ
ಕೇಡು ನಿಮಗೆ ಬಯಸುವುದಿಲ್ಲ. ಎಷ್ಟು ಜನ ಹೇಳ್ತಾರೆ ಗೊತ್ತಾ, ಸಿಸ್ಟರ್ ನಿಮ್ಮ ವಾಕ್ಯ ನೋಡ್ತಾ ಇದ್ದರೆ ನಮಗೆ ಒಂದು ಬೆಂಕಿ ಅಭಿಷೇಕ ಆಗುತ್ತೆ, ವಾಕ್ಯಗಳು ತುಂಬ ಅದ್ಭುತವಾಗಿ ನಮಗೆ ಆಶೀರ್ವಾದಕರವಾಗುತ್ತೆ. ವೈ? ದೇವರಲ್ಲಿ ನಾನು ಅಲ್ಲಿ ಇರೋದಕ್ಕೆ ಆ ರೀತಿ ಒಂದು ಆಗ್ತಾಯಿದೆ ಅಷ್ಟೇ. ಆಮೇಲೆ ನೆಕ್ಸ್ಟ್, ದುಷ್ಟರಿಗೆ ಪ್ರತಿದಂಡೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ. ದುಷ್ಟರಿಗೆ ನೀನು ಸಾಕ್ಷಿಯಾಗಿರ್ತೀಯ. ನೀವುಗಳು ಇವತ್ತು ನಾನು ಎಷ್ಟು ನಿಮಗೆ ವಾಗ್ದಾನಗಳು ಕೆಲವು ತಿಂಗಳಿಂದನೇ ಹೇಳ್ತಾ ಇದೆ. ಇನ್ನು ಮುಂದೆ ನೀವು ಯಾರೂ ಸಾಕ್ಷಿಗಳಿಗೆ ಹೇಳಲ್ಲ, ನಿಮ್ಮ ಸಾಕ್ಷಿಗಳು ದುಷ್ಟರೇ ಹೇಳ್ತಾ ಇರ್ತಾರೆ. ಆಮೇಲೆ ಎಂಥ ಅದ್ಭುತ ಅಲ್ವಾ? ನೀವೇನು ಮಾಡಬೇಕು, ನಿಮ್ಮ ಸಾಕ್ಷಿಗಳು ತುಂಬ ಪವರಾಗಿ ಇಟ್ಕೋಬೇಕು, ತುಂಬ ಒಳ್ಳೆ ಲವ್ ಅಫೆಕ್ಷನಲ್ಲಿ ಇಟ್ಕೋಬೇಕು, ಪ್ರೀತಿಯಿಂದ ಅದನ್ನು ಕಾಯುವಂಥರಾಗಿರ್ಬೇಕು ಅನ್ನೋದಾದರೆ ನೀವು ಪ್ರಾರ್ಥನೆ ವಾಕ್ಯಗಳಲ್ಲಿ ಆತನ ಮಂದಿರದಲ್ಲಿ ನೀವು ವಾಸವಾಗಿರ್ಬೇಕು. ದೇವನ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಇವತ್ತು ಚರ್ಚಿಗೆ ಹೋಗಿಲ್ಲ ಅಂದರೆ ನಂಗೆ ಸಮಾಧಾನ ಆಗಲ್ಲಪ್ಪ, ಏನಾರ ಒಂದು ಶೋಧನೆ ಬರುತ್ತೆ, ಏನಾರ ಒಂದು ಕಷ್ಟ ಆಗ್ತಾ ಇರುತ್ತೆ, ನಾನು ಚರ್ಚಿಗೆ ಹೋಗಬೇಕು ಅಂತಾರೆ. ಯಾಕಂದರೆ ಅವರಲ್ಲಿ ಏನಿರುತ್ತೆ, ಪ್ರಾರ್ಥನೆ ಪ್ಲಸ್ ವಾಕ್ಯ ಇರುತ್ತೆ. ಆಮೇಲೆ ಕೆಲವರು ಹೇಳ್ತಾರೆ ನೋಡಿ, ಕೆಲವೊಂದು ಚರ್ಚ್ಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಸರಿಯಾಗಿ ವಾಕ್ಯಗಳು ಇರಲ್ವೋ ಆ ಚರ್ಚ್ ಇರೋದೇ ಬೆಸ್ಟ್. ಆಮೇಲೆ ಆತ್ಮಿಕವಾಗಿ ಬೆಳೆಯೋಕ್ಕಾಗಲ್ಲ, ಶೋಧನೆಗಳು, ಕಷ್ಟಗಳು, ಕೆಲಸ ಇರಲ್ಲ, ಕಾಯಿಲೆಗಳು. ನೋಡಿ ಎಷ್ಟು ನಾನು ನೋಡಿದ್ದೀನಿ, ಸುಮಾರು 20 ವರ್ಷದಿಂದ ಅದೇ ಕಾಯಿಲೆ ಇದೆ, ಅವರು ಅದೇ ಇದರಲ್ಲೇ ಇದ್ದಾರೆ, ಹಂಗೆ ಹೇಳ್ಕೊಂಡೇ ಇರ್ತಾರೆ. ಅದರಲ್ಲಿ ಸ್ವಸ್ಥತೆ ಆಗ್ತಾ ಇರಲ್ಲ. ಯಾವಾಗ ಅಲ್ಲಿ ಬೇಗನೆ ಸ್ವಸ್ಥತೆ ಆಗ್ತಾರಲ್ವೋ ಅಲ್ಲಿ ಭಯಂಕರವಾದಂಥ ವಾಕ್ಯಗಳು ಇಲ್ಲ, ಪ್ರಾರ್ಥನೆ ಜೀವಿತ ಇಲ್ಲ ಎಂಬುದಾಗಿ ನೀವು ಗುರುತು ಮಾಡಿಕೊಡಿ. ಆಮೇಲೆ ನೆಕ್ಸ್ಟ್, ಯಾವ ನೋಡಿ ಮತ್ತೆ ಇನ್ನೊಂದ್ಸಲ ಸೆಕೆಂಡ್ ರಿಪೀಟ್ ಮಾಡ್ತಾ ಇದ್ದಾರೆ, ಪರಮಾತ್ಮನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ. ನೋಡಿ, ಇವತ್ತು ನನಗೆ ಒಂದು ಕಾಯಿಲೆ ಬರ್ತಾ ಇಲ್ಲ, ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನಾನು ತುಂಬ ಐಫೈಯಲ್ಲಿದ್ದೀನಿ, ನೋಡಿ ಇವಾಗ ಎಷ್ಟೋ ಜನ ಹೇಳ್ತಾರೆ ನನಗೆ ನಡೆಯೋಕ್ಕಾಗಲ್ಲ, ಇವಾಗ ಕಾರು, ಆಟೋ, ಬಸ್ ಎಲ್ಲರೂ ಹೋಗ್ತಾ ಇರ್ತಾರಲ್ವ, ನಡೆಯೋಕ್ಕಾಗಲ್ಲ, ಕಾಲು ನೋವು ಬಂದ್ಬಿಡುತ್ತೆ, ಸುಸ್ತಾಗ್ಬಿಡುತ್ತೆ, ಆಗಲ್ಲಪ್ಪ ಅಂತ. ಆದರೆ ದೇವರ ನಿವಾಸತೆ ನೀವು ಮಾಡ್ಕೊಂಬಿಟ್ಟಾಗ ಅದೆಷ್ಟೇ ದೂರ ಇರಲಿ ನಡ್ಕೊಂಡು ಹೋಗ್ತಾ ಇರ್ತೀರ, ಅದೆಷ್ಟೇ ಕಷ್ಟ ಬರಲಿ, ದೇವ್ರನ್ನ ನಿವಾಸ ಸ್ಥಾನ ನೀವು ಮಾಡಿಕೊಂಡಾಗ, ದೇವರ ನಿವಾಸ ಸ್ಥಾನ ನೀವು ಯಾವಾಗ ಮಾಡ್ಕೊಂಬಿಡ್ತೀರೋ ಆವಾಗ ನೀವೇನು ಮಾಡ್ಕೊಳ್ತೀರಾ, ನಿಮ್ಗೆ ಯಾವುದೇ ಒಂದು ಕಾಯಿಲೆ ಬಂದರೆ, ನಾನು ಏಸಪ್ಪ ಮನೇಲಿದ್ದೀನಿ, ನನಗೆ ಏಸಪ್ಪ ಮನೇಲಿರೋರು ಯಾರಿಗಾದ್ರೂ ಕಾಯಿಲೆಗಳು, ಕಷ್ಟಗಳು, ದುಃಖಗಳು, ವೇದನೆಗಳು ಯಾರಿಗೂ ಬರಲ್ಲ. ಅಕಸ್ಮಾತ್ ಬಂದಿದೆ ಅಂದರೆ ನಿಮಗೆ ಅದರಿಂದ ಇನ್ನೂ ಬಲ ಹೊಂದ್ಕೊಳ್ಳೋದಕ್ಕೆ ದೇವ್ರು ಏನು ಮಾಡ್ತಾರೆ, ಕೊಡ್ಬೋದು. ಅದೇ ಎಷ್ಟು ಕೊಡ್ತಾರೆ ಅಷ್ಟೇ ಲಿಮಿಟ್, ಅದ್ರ ಮೇಲೆ ಕೊಡೋಕ್ಕಾಗಲ್ಲ. ಈಗ 91ನೇ ಕೀರ್ತನೆ ಓಲ್ಡ್ ಟೆಸ್ಟಿಮೆಂಟಲ್ಲಿ ಎಷ್ಟೋ ಜನ ಯೂಸ್ ಮಾಡ್ಕೋಬೋದಾಗಿತ್ತು, ಇಲ್ಲಿ ಮಾಡ್ಕೊಳಕ್ಕಾಗಲಿಲ್ಲ ಅವರು. ಆದರೆ ನಾವು ನ್ಯೂ ಟೆಸ್ಟಿಮೆಂಟಲ್ಲಿ ನೋಡಿ, ಓಲ್ಡ್ ಟೆಸ್ಟಿಮೆಂಟಲ್ಲಿ ದೇವ್ರದ್ದು ಒಂದು ನೆರಳಲ್ಲಿ ಒಂದು ಆಶೀರ್ವಾದ ಕಾಣ್ತೀವಿ, ಆದರೆ ನ್ಯೂ ಟೆಸ್ಟಿಮೆಂಟಲ್ಲಿ ದೇವರ ಶರೀರದಿಂದ ಆಗಿರುವಂಥ ಕಾರ್ಯ ನಾವು ಇಲ್ಲಿ ನೋಡ್ತೀವಿ. ಆದರೆ ಈ 91ನೇ ಕೀರ್ತನೆ ಎಂಥ ಅದ್ಭುತ ಶಕ್ತಿಯ ಮೇರೆ ಆಗಿದೆ. ಆಮೇಲೆ ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲೂಯ್ಯ. ಈಗ ನೆಕ್ಸ್ಟು ಓದೋದ್ರಾಗಿದ್ದೀರ, ಯಾವ ಕೇಡಿಗೂ ನಿನಗೆ ಸಮೀಪಿಸುವುದು, ಉಪದ್ರವವು ನಿನ್ನ ಗೂಡಾರದ ಎಷ್ಟು ನೋಡಿ, ಇವತ್ತು ಹೇಳ್ತೀರಾ ಸಿಸ್ಟರ್ ನನಗೊಂದು ಸಾಲ ಇದೆ, ನನಗೊಂದು ಪ್ರಾಬ್ಲಮ್ ಇದೆ, ಅದು ಇದು ಹೇಳ್ತಾ ಇರ್ತೀರ. ನೀವು ದೇವರ ನಿವಾಸ ಸ್ಥಾನದಲ್ಲಿ ಪ್ರಾರ್ಥನೆ, ವಾಕ್ಯ ಈ 3 ಇನ್ಕ್ಲೂಡ್ ಆಗಿ ನಿಮ್ಮ ಜೊತೆಲಿ ಇದ್ಬಿಡ್ತು ಅಂದರೆ ಯಾವ ಉಪದ್ರವಗಳು ನಿಮ್ಮ ಹತ್ರ ಬರಲ್ಲ, ಯಾವ ಕಾಯಿಲೆಗಳು, ಯಾವ ಸಾಲ ಸೋಲಗಳು, ಕಷ್ಟಗಳು, ನಿಂದನೆಗಳು, ಯಾವುದೇ ಒಂದು ಪ್ರಾಬ್ಲಮ್ ನಿಮ್ಮ ಹತ್ರ ಟಚ್ ಮಾಡೋದಕ್ಕೂ ಕೂಡ ಬರೋದಿಲ್ಲ. ಎಷ್ಟು ಜನ ನಂಬ್ತೀರ? ಏನು ಸಿಸ್ಟರ್ 91ನೇ ಕೀರ್ತನೆ ಇಷ್ಟೊಂದು ಶಕ್ತಿ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ದೇವರ ವಾಕ್ಯನೇ ಒಂದು ಶಕ್ತಿ. ಪ್ರೀತಿಯುಳ್ಳ ಮಕ್ಕಳೇ, ದೇವರ ವಾಕ್ಯನೇ ಒಂದು ಯೇಸು ಸ್ವಾಮಿ ಹೆಸರು ಹೇಳಿರೋ ಒಂದು ಬಿಡುಗಡೆ ಆಗುತ್ತೆ ಅಂದರೆ ದೇವರ ವಾಕ್ಯದಲ್ಲಿ ಎಷ್ಟು ಶಕ್ತಿ ಇಲ್ಲ, ಪವರ್ ಇದೆ, ಮೋರ್ ಪವರ್, ಅತ್ಯಧಿಕವಾದಂಥ ಆಶೀರ್ವಾದ. ಸೊ ವೆರಿ ನೈಸ್. ಆಮೇಲೆ ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತ ನಿನ್ನ ವಿಶೇಷವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ದೂತರಿಗೆ
ನೀವೆಲ್ಲೇ ಹೋಗಲಿ, ಏನೇ ಕೆಲಸ ಮಾಡಲಿ ಅಂದರೆ ನಿಮ್ಮ ಜೊತೆಯಲ್ಲಿ ದೇವತರು ಕಳಿಸ್ತಾ ಇದ್ದಾರೆ ಅಂದರೆ ನೀವೆಷ್ಟು ಗ್ರೇಟ್. ಅದಕ್ಕೆ ನಾನು ಯಾವಾಗಲೂ ಐ ಲವ್ ಯು ಜೀಸಸ್ ಅಂತ ಹೇಳ್ತಾ ಇದ್ದೀನಿ. ಐ ಲವ್ ಯು ಲಾರ್ಡ್, ಐ ಲವ್ ಯು ಮಾಸ್ಟರ್, ಐ ಲವ್ ಯು ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ. ನನಗೆಷ್ಟೊಂದು ಆ್ಯಕ್ಚುಲಿ ನಾನು ಈ ರೀತಿ ಇದ್ದೀನಿ, ಆದರೆ ನನ್ನಲ್ಲಿ ಎಷ್ಟು ನೋವಿದೆ, ವ್ಯಥನೆ ಇದೆ, ನನಗೆಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಎಷ್ಟು ನನ್ನ ಜೀವಿತ ನನಗೆ ನಿಜ ಹೇಳಿದ್ರೆ ಈ ಥರ ಒಂದು ಜೀವಿತನ ಅನ್ನೋ ಥರ ಇದೆ. ಸಿಸ್ಟರ್ ಹೌದಾ, ನಿಮಗೆ ಈ ಥರ ಇದೆಯಾ? ಹೌದು, ತುಂಬ ಲಾಟ್ ಆಫ್ ಇದೆ ನನಗೆ. ಒನ್ ಡೇ ಆದರೆ ಇನ್ನೊಂದು ಡೇ ಏನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರ್ತಾರೆ. ಕಾರಣ ಇಷ್ಟೇ, ದೇವರು ನನಗೆಲ್ಲವನ್ನು ಸರಾಗ ಮಾಡ್ತಾರೆ. ನಾನು ಆತನ ನಿವಾಸ ಸ್ಥಾನದಲ್ಲಿ ಇರುವುದರಿಂದ, ಆತನ ಪ್ರಾರ್ಥನೆಯಲ್ಲಿ ಇರುವುದರಿಂದ, ಆತನ ವಾಕ್ಯದಲ್ಲಿ ನೆಲೆಗೊಂಡಿದ್ದರಿಂದ. ಆಮೇಲೆ ನಿನ್ನ ಕಾಲಿಗೆ ಆಯ್ತಲ್ಲ, ನೀನು ಹೋಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲಿಗೆ ತಗಲದಂತೆ ಅವರು ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು. ಯಾರು ಹೇಳ್ತಾರೆ ಈ ರೀತಿ? ಆದರೆ ನೀವು ಒಂದು ರಕ್ಷಣೆ ಹೊಂದಿದ್ದೀರಾ ಅಂತ ಎಷ್ಟೋ ಜನ ಹೇಳ್ತಾರೆ. ಹೌದು ತಾನೆ? ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ ಸಿಸ್ಟರ್, 10 ವರ್ಷ ಆಯಿತು, 20 ವರ್ಷ ಆಯಿತು, 30 ವರ್ಷ ಆಯಿತು, ನನ್ನ ಫ್ಯಾಮಿಲಿನೇನು ರಕ್ಷಣೆ ಹೊಂದಿದೆ. ಸೊ ವೆರಿ ಗುಡ್, ತುಂಬ ಖುಷಿ ಆಗುತ್ತೆ ಕೇಳಿದಾಗ. ಆದರೆ ನಿನ್ನ ರಕ್ಷಣೆ ಜೀವಿತ ಹೆಂಗಿದೆ? ಹೌ ಟು ಯುವರ್ ಲೈಫ್ ಯಾವ ರೀತಿ ಹೋಗ್ತಾ ಇದೆ ನಿನ್ನ ಲೈಫು? ಪ್ರಾರ್ಥನೆ ಜೀವಿತದಲ್ಲಿ ಇದೆಯಾ? ವಾಕ್ಯದಲ್ಲಿ ಇದೆಯಾ? ದೇವರ ನಿವಾಸ ಸ್ಥಾನದಲ್ಲಿದೆಯಾ? ಇಲ್ಲ ಇನ್ನು ನೋಡಿ, ಎಷ್ಟೋ ಜನ ತುಂಬ ವಿಶ್ವಾಸಿಗಳನ್ನ ನೋಡಿದ್ದೀನಿ, 10, 20, 30 ವರ್ಷದಲ್ಲಿ ಇರುವಂಥ ವಿಶ್ವಾಸಿಗಳು. ಸಿಸ್ಟರ್, ನನ್ನ ಮನೆ ಮಾತು ಕೇಳ್ತಲ್ಲ, ಮಗಳು ಮಗ, ನಮ್ಮ ಮನೇಲಿ ಸಾಲ ಸೋಲ ವಂಚನೆ, ಈ ಥರ ಮೋಸ ವಂಚನೆ, ನಮ್ಮ ಮನೆಗೆ ಅವಾಲ ಕಿರುಕುಳ, ಅವ್ರು ದೇವ್ರಿಗಾಗಲ್ಲ ಇವ್ರಿಗಾಗಲ್ಲ. ಏನಕ್ಕಂದರೆ ನಿಮ್ಮ ಹತ್ರ ಪರ್ಫೆಕ್ಟಾಗಿ ಏನಿದೆ ಅಂದರೆ ಸೈತನ ಕಾರ್ಯಗಳು ತುಂಬಿ ತುಳುಕ್ತಾ ಇರೋದ್ರಿಂದ. ದೇವರ ಕಾರ್ಯಗಳು ನಿಮ್ಮಲ್ಲಿದ್ದು ಆ ಕಾರ್ಯಗಳ ಪ್ರಕಾರ ನೀವು ನಡೀತಾ ಇದ್ದರೆ ನಿಮಗೇನು ತೊಂದರೆಗಳಾಗಲ್ಲ. ನೋಡಿ, ದೇವರು ಹೇಳ್ತಾರೆ, ಯಾವುದೇ ಆಪತ್ತು ನಿನ್ನ ಮುಟ್ಟಲ್ಲ, ದೇವದೂತರು ಇಟ್ಟಿದ್ದೀನಿ, ನಿನ್ನ ಕಾಲಗಳಿಗೂ ಏನೂ ಆಗಲ್ಲ. ಅದಕ್ಕೆ ಎಷ್ಟು ಕ್ಲಿಯರಾಗಿ ಹೇಳಿದಾಗ ನೀವು ವಾಕ್ಯ ಪ್ಲಸ್ ಪ್ರಾರ್ಥನೆ ಆತನ ಸ್ಥಳದಲ್ಲಿ ನೀವಿರುವಂಥರಾಗಿ. ಇನ್ನು ಮುಂದೆ ಆದ್ರೂ ವಾಕ್ಯ ತಿಳ್ಕೊಂಡಾದ್ಮೇಲೆ, ದೇವರೇ ನಾನೊಂದು ಅರಿಕೆ ಮಾಡ್ತಾಯಿದ್ದೀನಿ, ಇಷ್ಟು ದಿನ ಇರಲಿಲ್ಲ, ನಾನು ಕ್ಷಮಿಸು, ನಾನು ಇನ್ಮೇಲೆ ಇಡ್ತೀನಿ ಎಂಬುದಾಗಿ ಪ್ರಾರ್ಥನೆ ಉಳುವರಾಗಿರಿ. ದೇವ್ರ ನಾಮಕ್ಕೆ ಸ್ತೋತ್ರ. ಸಿಂಹಗಳ ಸರ್ಪಗಳ ನೋಡಿ, ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯ ಸಿಂಹಗಳು ಘಟಸರ್ಪಗಳು ತುಳಿದು ಬಿಡುವಿ. ಇವಾಗ ಒಂದು ಕಪ್ಪೆ ಬಂದರೆ ಹೆದರ್ತಾರೆ, ಒಂದು ಚೋಡು ಬಂದರೆ ಹೆದರ್ತಾರೆ, ಒಂದು ಯಾವ್ದಾರು ನಾಯಿ ಒಂದು ಬೀದಿಯಲ್ಲಿ ಹೋಗ್ಬೇಕಾರೆ ಆ ಥರ ಒಂದು ನಾಯಿ ಏನಾರು ಇದ್ರು ಬಾಬಾ ಅಂದ್ಬಿಟ್ರು, ಸಿಸ್ಟರ್ ಐ ಆಮ್ ನಾಟ್ ಗೋಯಿಂಗ್. ವೈ? ಅಲ್ಲೇನಿದೆ? ನಾಯಿ ಇದೆ, ಕಚ್ಚಿಬಿಡುತ್ತೆ. ಇಲ್ಲಿ ನೋಡಿದ್ರೆ ಕ್ಲಿಯರ್ ಹೇಳಿದೆ, ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯ ಸಿಂಹಗಳು ಘಟಸರ್ಪಗಳು ತುಳಿದು ಬಿಡುವಿ. ಎಷ್ಟು ಪವರ್ ಆದಂಥ ನಮಗೆ ಶಕ್ತಿ ಕೊಟ್ಟಿದ್ದಾರೆ. ಆ ಶಕ್ತಿ ನೀವು ಯೂಸ್ ಮಾಡ್ಕೊಳ್ಳಿ ಅಂದರೆ ನೀವೇ ಎದುರ್ಕೊಂಡು ಸಾಯ್ತಾ ಇದ್ದೀರಾ. ಇನ್ನು ಪ್ರಾರ್ಥನೆ ಜೀವಿತಕ್ಕೆ ಎಲ್ಲಿ ಬರ್ತೀರಾ? ದೇವರ ಮಂದಿರಕ್ಕೆ ಎಲ್ಲಿ ಬರ್ತೀರಾ? ಪ್ರಾರ್ಥನೆ ವಾಕ್ಯಗಳಿಗೆ ಎಲ್ಲಿ ನಡ್ಕೊಳ್ತೀರಾ? ಈ ಥರ ನೀವು ದೇವರ ಪ್ರಾರ್ಥನೆ ವಾಕ್ಯ ನಿವಾಸ ಸ್ಥಾನದಲ್ಲಿ ನೀವಿಲ್ಲ ಇಲ್ಲ ಅಂದ್ಕೊಂಡು ಜೀವಿತದಲ್ಲಿದ್ದರೆ ಇವೆಲ್ಲ ಕೂಡ ನಿಮಗೆ ಬ್ಲೆಸ್ಸಿಂಗ್ ಆಗಲ್ಲ. ರಿಯಲಿ. ಕೊರೋನಾ ಪೇಷಂಟ್ಸ್ ಇಲ್ಲೇ ಇದ್ದಾರೆ, ನಾನು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ, ನನಗೇನು ಆಗಿಲ್ಲ. ದೇವ್ರು ನನ್ನ ದೊಡ್ಡವನು, ಯಾಕಂದರೆ ದೇವರು ನನ್ನ ಜೊತೆಯಲ್ಲಿದ್ದಾರೆ. ದೇವರ ನಿವಾಸ ಸ್ಥಾನದಲ್ಲಿ, ದೇವರ ಪ್ರಾರ್ಥನೆಯಲ್ಲಿದ್ದೀನಿ, ದೇವರ ವಾಕ್ಯದಲ್ಲಿ ನಾನು ನೆಲೆಗೊಂಡಿದ್ದೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ನೋಡಿ, ಆತನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನನ್ನು ರಕ್ಷಿಸುವೆನು. ವೆರಿ ಬ್ಯೂಟಿಫುಲ್. ದೇವ್ರು ಕಂಡ್ರೆ ಹುಚ್ಚಾರಿ, ತುಂಬ ಹುಚ್ಚ ಆಗ್ಬಿಟ್ಟಿದ್ದೀನಿ. ದೇವರು ಅಂತಾರೆ, ಯಾವಾಗ ನೋಡಿದ್ರು ಗೊಳೋ ಅಲ್ಲೆಲ್ಲೂಯ್ಯ ಆಮೇಲೆ ಆಮೇಲೆ ನಮಗೆ ಆ ಸಿಸ್ಟರ್ ಹಂಗೆ ಕಿರ್ಚ್ತಾರೆ, ಹಂಗೆ ಪ್ರೇರ್ ಮಾಡ್ತಾ ಇರ್ತಾರೆ, ಏನಪ್ಪ ಇವ್ರದ್ದು ಅಂತಾರೆ. ದೇವರಲ್ಲಿ ಹುಚ್ಚರಾಗಿರೋರು, ದೇವರಲ್ಲಿ ಆಸಕ್ತವಾಗಿರೋರು, ದೇವರು ರಕ್ಷಿಸ್ತಾರೆ. ಇವತ್ತು ಎಷ್ಟೋ ಜನ ದೇವರು ವಾಕ್ಯ ಹೇಳ್ತಾಯಿದ್ರೆ ಆಮೇನಲ್ಲ, ದೇವರ ಸ್ತೋತ್ರ ಹೇಳಲ್ಲ,
ಏನು ಹೇಳಲ್ಲ, ಕೈ ತಟ್ಟಲ್ಲ, ಏನು ಹೇಳಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಏನೋ ಬಂದಿದ್ದೀನಿ, ಆಗಿದೆ, ಸರಿ ಆಯಿತು ಅಂತೇನೋ ಸ್ಕೂಲ್ಗೆ ಹೋಗಿ ಒಂದು ಪ್ರೆಸೆಂಟ್ ಕೊಟ್ಬಿಟ್ಟು ಬರೋಣ, ಹಾಗೆ ಚರ್ಚ್ಗಳಿಗೆ ಹೋಗಿ ಪ್ರೆಸೆಂಟ್ಗಳು ಕೊಟ್ಬಿಟ್ಟು ಬರ್ತಾರೆ. ಯಾಕಂದರೆ ನಾಳೆ ಅವ್ರು ಡೆತ್ ಆದರೆ ಅವ್ರಿಗೆ ಡೆಫನ್ ಮಾಡೋದಕ್ಕೆ ಕ್ರೈಸ್ತ ಜೀವಿತದಲ್ಲೇ ಹೋಗ್ಬೇಕಲ್ಲ. ಎಷ್ಟು ಮೋಸಕರ ಜೀವಿತ ಕೆಲವರು ಮಾಡ್ತಾ ಇದ್ದಾರೆ ಅಂದರೆ, ದೇವರಿಗೆ ಅಷ್ಟೊಂದು ವಿರುದ್ಧವಾಗಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಹೆಸರಿಗೆ ಮಾತ್ರ ಕ್ರೈಸ್ತರು. ಅದಕ್ಕೆ ನಾನು ಒಂದೊಂದು ಸಲ ಶೌಟಾಗಿ ನಾನು ಮಾತಾಡ್ತಾ ಇರ್ತೀನಿ. ಕೆಲವೊಂದು ವಿಷಯದಲ್ಲಿ ನಾನು ತುಂಬ ಶೌಟಾಗಿ ಮಾತಾಡ್ತೀನಿ ನಾನು. ಯಾಕಂದರೆ ನನಗೆ ಸರಿಯಾಗಿ ವಾಕ್ಯದಲ್ಲಿ ಅನುಗುಣವಾಗಿ ನಡ್ಕೊಂಡು ಹೋಗುವವರು ದೇವರು ಇನ್ನೂ ಹೆಚ್ಚಾಗಿ ಅವ್ರಿಗೆ ಒಂದು ಸ್ಪೆಷಲ್ ಆದಂಥ ಒಂದು ಬ್ಲೆಸ್ಸಿಂಗ್ಗಳಿರುತ್ತೆ ಅವ್ರಿಗೆ. ಒಬ್ರ ಹತ್ರ ಅವ್ರು ಹೇಳಿಸ್ಕೊಳ್ಳಲ್ಲ. ದೇವನಾಮಕ್ಕೆ ಸ್ತೋತ್ರ. ನೋಡಿ, ಇವತ್ತು ಒಬ್ಬರು ಪಾಸ್ಟ್ರು ಬಂದರು, ಒಂದು ಒಳ್ಳೆ ವಾಕ್ಯ ಕೊಟ್ಟರು, ಅಷ್ಟಿಗೆ ಸೀಮಿತವಾಗಿರಬಾರ್ದು. ಐ ಹೇಟ್ ದಿಸ್. ನಾನು ಅದನ್ನು ಹೇಟ್ ಮಾಡ್ತೇನೆ. ನಾವು ಪ್ರತಿದಿನ ಆ ಎಂಜಾಯ್ಮೆಂಟ್ ಮಾಡಬೇಕು. ಪ್ರಾರ್ಥನೆಯಲ್ಲಿ ಎಂಜಾಯ್ಮೆಂಟ್ ಮಾಡಬೇಕು, ವಾಕ್ಯದಲ್ಲಿ ಎಂಜಾಯ್ಮೆಂಟ್ ಮಾಡಬೇಕು, ಮಂದಿರ ಹೋಗಿ ಎಂಜಾಯ್ಮೆಂಟ್ ಮಾಡಬೇಕಲ್ವ. ಯಾವ್ದಾರ ಒಂದು ಫಂಕ್ಷನ್ಗೆ ಹೋದರೆ ನೋಡಿ, ಇವಾಗ ನಾನು ಇಲ್ಲೇ ಕೂತಿದ್ದೀನಿ, ನಾನೊಂದು ನಿಮಗೆ ವೀಡಿಯೋ ಕಾಲ್ ಮಾಡಬೇಕು ಅಂದರೆ ಕಾಲ್ ಮಾಡಿ ವಿಡಿಯೋ ಯೂಟ್ಯೂಬಲ್ಲಿ ಬಿಡಬೇಕಂದ್ರೆ ನಾನು ಎಷ್ಟೊಂದು ಒಳ್ಳೆ ಡ್ರೆಸ್ ಹಾಕ್ಕೊಂಡು ತಲೆಯೆಲ್ಲ ಬಚ್ಕೊಂಡು ಕ್ಲಿಯರಾಗಿ ಕೂತ್ಕೊಂಡು ಇಲ್ಲಿದ್ದರೆ ಇವಾಗ ನಾನು ಅದನ್ನೆಲ್ಲ ಮಾಡಿದಾಗ ನಿಮಗೇನೋ ಸಿಸ್ಟರ್ ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ವಾಕ್ಯ ಹೇಳ್ತಾರೆ, ತುಂಬ ಚೆನ್ನಾಗಿ ಗುಡ್ ವಾಯ್ಸ್ ಇದೆ ಇವ್ರಿಗೆ, ಹಾಗೆ ಹೀಗೆ ಎಲ್ಲ ಒಂದು ಕಮೆಂಟ್ಸ್ ಹಾಕ್ತೀರಾ, ಇಲ್ಲ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಹೇಳ್ತೀರ. ಆದರೆ ದೇವರ ಸನ್ನಿಧಿಯಲ್ಲಿ ನಾವು ಯಾವ ರೀತಿ ಇದ್ದೀವಿ ಫೈಂಡ್ ಔಟ್ ಆಗಬೇಕು ದೇವರಲ್ಲಿ. ನಾವು ಬರೀ ಮಣ್ಣಲ್ಲಿ ನಮ್ಮ ಮನುಷ್ಯನ ಮಣ್ಣಲ್ಲಿ ಮಾಡಿರೋದು ಈ ರೂಪ. ಇದಕ್ಕೆ ಎಷ್ಟೊಂದು ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ವ್ಯಾಲ್ಯೂ ಅಂದರೆ ಅಷ್ಟೊಂದು ಕೊಡ್ತಾ ಇದ್ದಾರೆ, ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆದರೆ ದೇವರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ದೇವರ ಪ್ರಾರ್ಥನೆ ಮಾಡೋದಕ್ಕೆ, ದೇವರಿಗೆ ಸಮಯವನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಜೀವನ ತಗೊಳ್ಳೋದಕ್ಕೆ ಅವ್ರಿಗೆ ಸಮಯ ಕೊಡ್ತಾ ಇಲ್ಲ, ವ್ಯಾಲ್ಯೂನೆಸ್ ಇಲ್ಲ. ಚರ್ಚಿಗೆ ಹೋಗಲಿಕ್ಕೆ ವ್ಯಾಲ್ಯೂನೆಸ್ ಆಗ್ತಾ ಇಲ್ಲ ಅವ್ರಿಗೆ. ಆ ಮೌಲ್ಯ ಚರ್ಚಿಗೆ ಹೋದರೆ ಒಂದು ಏನಾಗುತ್ತೆ, ಆ ಮಂದಿರಕ್ಕೆ ಹೋದರೆ ಏನಾಗುತ್ತೆ, ವಾಕ್ಯ ಹೋದರೆ ಏನು ಸಿಗುತ್ತೆ, ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ, ಆ ವ್ಯಾಲ್ಯೂ, ಆ ಅಮೂಲ್ಯವಾದದ್ದು ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಎಷ್ಟು ಹೈಫೈ ಜೀವಿತದಲ್ಲಿ ನೀವು ಹೋಗ್ತೀರಾ ಅಂದರೆ ತುಂಬ ತುಂಬ ಹೈಫೈಗೆ ಹೋಗ್ತೀರಾ. ದೇವನಾಮಕ್ಕೆ ಸ್ತೋತ್ರ. ನನಗೆ ತುಂಬ ಬಿ ಪಿ ಲೋ ಇತ್ತು. ನನಗೆ ಒಂದು 5 ವರ್ಷದಿಂದ 5-6 ವರ್ಷ ಅಲ್ಲ, ಒಂದು 7 ವರ್ಷದಿಂದ ನನಗೆ ಬಿ ಪಿ ಲೋ ಇದೆ. ತುಂಬ ಬಿ ಪಿ ಲೋ ಇದೆ. ನಾನು ತುಂಬ ಒಂದು ಸಲ ಮಗುನ ಚರ್ಚಿಗೆ ಕರ್ಕೊಂಡು ಹೋಗ್ತಾಯಿದ್ದೆ, ಚಿಕ್ಕವಳನ್ನ. ನನ್ನ ಕೈಯಲ್ಲಿ ಆಗಲಿಲ್ಲ. ಆಮೇಲೆ ತುಂಬ ಜೋರಾಗಿ ಹತ್ಬಿಟ್ಟೆ ಚರ್ಚಲ್ಲಿ. ನಾನು ಹತ್ಬಿಟ್ಟು ಆಗ ನನಗೋಸ್ಕರ ಪ್ರಾರ್ಥನೆ ಮಾಡಿ ಈ ಬಿ ಪಿ ಲೋ ಇಂದ ಕಮ್ಮಿ ಆಗಲಿ ಅಂತ ಮಾಡಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಹೋಗಲಿಲ್ಲ. ಆಮೇಲೆ ನನಗೆ ದೇವರು ಹೇಳ್ತದೆ, ನಿಮ್ಮ ಮಿನಿಸ್ಟ್ರಿಗೆ ದೇವ್ರ ವಾಕ್ಯ ಫೋಕಸ್ ಮಾಡು, ಹೇಳು ಎಂಬುದಾಗಿ. ನನಗೆ ಒಂದು ಒಳ್ಳೆ ಟೆಸ್ಟಿಮನಿ ಇಲ್ಲ, ನಾನು ಹೋಗಿ ಎಲ್ಲಿ ಟೀಚಿಂಗ್ ಮಾಡಲಿ ಅಂತ. ಆವಾಗ ನನಗೆ ಏನಾಗ್ತಾಯಿತ್ತು, ಬಿ ಪಿ ಲೋ ಅನ್ನೋದು ಭಾಳ ಲೋ ಆಗ್ತಾಯಿತ್ತು. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಇದೆ. ಆಮೇಲೆ ಆಯಿತು, 4-5 ಜನಕ್ಕೆ ಮನೇಲಿ ನಾನು ಇವಾಗ ನಿಮ್ಗೆ ಹೇಳಿಲ್ವಾ, ಹಾಸ್ಪಿಟ್ಲ್ ಹತ್ರ ಅಲ್ಲಿ ಇಲ್ಲಿ ವಾಕ್ಯಗಳು ಹೇಳ್ತಾ ಹೋಗ್ತಾ ಇದೆ. ಬಸ್ ಸ್ಟ್ಯಾಂಡ್ ಅಂದರೆ ಅವಾಗೆಲ್ಲ ಎಲ್ಲೆಲ್ಲ ಅಂದರೆ ಅಲ್ಲೆಲ್ಲ ವಾಕ್ಯಗಳೆಲ್ಲ ಹೇಳ್ತಾ ಇದ್ದೆ. ಬರ್ತಾ ದೇವರು ಯೂಟ್ಯೂಬ್ ಚಾನಲ್ ತೋರಿಸ್ಬಿಟ್ರು. ಯಾಕಂದರೆ ದೇವರ ಸನ್ನಿಧಿಯಲ್ಲಿ ನಾವು ನಿಂತ್ಕೊಂಡಾಗ, ಆತನ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ನಾವು ಫಾಲೋ ಅಪ್ ಮಾಡಿಕೊಂಡು ವಾಕ್ಯಗಳಲ್ಲಿ ನೆಲೆಗೊಂಡು ಆತನ ವಾಸಸ್ಥಾನದಲ್ಲಿದ್ದಾಗ ದೇವರು ನಮ್ಗೆ ಅತ್ಯಧಿಕವಾದಂಥ ಸ್ಥಾನಗಳು ಕೊಡ್ತಾ ಹೋಗ್ತಾ ಇರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಎಷ್ಟು ಜನ ಇದನ್ನು ನಂಬ್ತೀರಾ? ಇವತ್ತು ನೋಡಿ, ಒಂದು ಮಗು ಸ್ಕೂಲ್ಗೆ ಹೋಗ್ತಾ ಇದೆ. ಅದು ಫಸ್ಟ್ ಸ್ಟ್ಯಾಂಡರ್ಡ್ LKG ಆದಮೇಲೆ UKG ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಹೋಗ್ತಾ ಇರುತ್ತೆ. ಅದು ವರ್ಷ ಒಂದು ನಾಲೆಜ್ ತೊಗೊಳ್ತಾ ಇರುತ್ತೆ. ಆದರೆ ನೀವು ಒಂದೊಂದು ವರ್ಷ ತೊಗೊಂಡ್ರು, ಒಂದೊಂದು ಅಭಿಷೇಕ ತೊಗೊಂಡ್ರು, ಒಂದು ನಾಲೆಜಿಗೆ ನೀವು ಹೋಗ್ತಾ ಇಲ್ಲ ಅಂದರೆ, ದೇವರಲ್ಲಿ ಒಂದು ಪ್ರಾರ್ಥನೆಯಲ್ಲಿ ಹೋಗ್ತಾ ಇಲ್ಲ, ವಾಕ್ಯದಲ್ಲಿ ಹೋಗ್ತಾ ಇಲ್ಲ, ಅದರ ಮಂದಿರದಲ್ಲಿ ಹೋಗ್ತಾ ಇಲ್ಲ ಅಂದರೆ ನೀವು ದೇವರಲ್ಲಿ ಇಲ್ಲ ಅಂತಲೇ ಅದು ಅರ್ಥ. ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ನಿಮ್ಗೆ ಅರ್ಥ ಆಗ್ತಾ ಇದೆ? ನೀವು ನೀವು ಅರ್ಥ ಮಾಡ್ಕೋಬೇಕು ಇದನ್ನು, ವಾಕ್ಯನ. ಆಮೇಲೆ ನನ್ನ ನಾಮವನ್ನು ಹರಿತನಾಗಿರೋದೇ ಅವನನ್ನು ಉದ್ಧರಿಸುವನು. ಯೇಸು ಸ್ವಾಮಿ ಹೆಸರು ಯಾರು ತಿಳ್ಕೊಂಡು ಇಡ್ತಾರೋ, ಆತನ ವಾಕ್ಯಗಳನ್ನು ತಿಳ್ಕೊಂಡು ಪ್ರಾರ್ಥನೆ ಆತನ ಆಲಯದಲ್ಲಿ ಈ ಥರ ಇದ್ದಾಗ ಅವನನ್ನು ಉದ್ಧರಿಸ್ತಾರಂತೆ ದೇವರು.
ಇವಾಗ ಅವರು ಕುಡಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ವ್ಯಭಿಚಾರ ಮಾಡ್ತಾ ಇದ್ದಾರೆ, ಅವರು ಪ್ರಾರ್ಥನೆಯಲ್ಲೇ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಕೆಟ್ಟ ಕೆಲಸನ ಮಾಡ್ತಾ ಇದ್ದಾರೆ, ದೇವ್ರಿಗೆ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ. ಅಂಥವ್ರನ್ನೆಲ್ಲ ಉದ್ಧಾರ ಮಾಡಲ್ಲ. ಪ್ರಾಂಪ್ಟ್ ಆಗಿರೋರು, ದೇವರಿಗೆ ಹತ್ತಿರವಾಗಿ. ಅದಕ್ಕೆ ದೇವ್ರ ಮನುಷ್ಯನಿಗೆ ಸಾಧ್ಯ ಆಗಲ್ಲ, ದೇವ್ರಿಗೆ ಪ್ರತಿಯೊಂದು ಸಾಧ್ಯ. ನೋಡಿ, ಇವತ್ತು ನಿಮ್ಗೆ ಒಂದು ಬ್ಲೆಸ್ಸಿಂಗ್ ಆಗಬೇಕು, ಒಂದು ಆಶೀರ್ವಾದಕರ ಆಗಬೇಕು, ಒಂದು ಏನಾರ ಆಗಬೇಕು ಅನ್ನೋದಾದರೆ ದೇವರಿಗೆ ನಿಮ್ಗೆ ಆ ಕಾಯಿಲೆ ಬಂದಿದೆ, ಆ ಕಷ್ಟ ಬಂದಿದ್ದಕ್ಕೆ ಪರಿಹಾರ ಮಾಡಿಬಿಡ್ತಾರೆ ಅಂತ. ದೇವರಿಗೆ ಮುಂಚೆನೇ ಗೊತ್ತು ನಿಮ್ಗೆ ಏನು ಮಾಡಬೇಕು, ಏನಿಲ್ಲ, ಯಾವ ಟೈಮಲ್ಲಿ ಏನೇನು ಆಗಬೇಕು, ಏನೇನಿಲ್ಲ ಅಂತ ಎಲ್ಲ ಆತನಿಗೆ ಗೊತ್ತು. ಆತನಿಗೆಲ್ಲ ಗೊತ್ತಿದ್ರು ಕೂಡ ಇವರೇ ಹೇಳ ಎಷ್ಟು ದೇವರೇ, ನಾನು ಎಷ್ಟೋ ಸಲ ಪ್ರಾರ್ಥನೆ ಮಾಡಿದ್ದೀನಿ, ಎಷ್ಟು ದಿನ ಬೇಕಾ ಉತ್ತರ ಕೊಡಲಿಕ್ಕೆ? ನನಗೆ ಯಾವಾಗ ಒಂದು ಬ್ಲೆಸ್ಸಿಂಗ್ ಮಾಡ್ತೀಯಾ? ಇಲ್ಲಿ ನೋಡಿದ್ರೆ ಆದಿಕಾಂಡದಲ್ಲಿ ಜೆನೆಸಿಸಲ್ಲಿ ನೋಡಿದ್ರೆ ಸಾರಳಿಗೆ ಮುಟ್ಟೆ ನಿಂತು ಹೋಗ್ಬಿಡುತ್ತೆ. ಏಜು ಅವಳಿಗೆ ಜಾಸ್ತಿ ಆಗಿದೆ. ಅವಳಿಗೆ ಒಂದು ಮಗು ಹೆರಿಗೆ ಆದಮೇಲೆ ಒಂದು ಬರ್ತಾ ಇದ್ದಂಥ ಮಗುಗೆ ಅವಳಿಗೆ ಹಾಲು ಕುಡ್ಸೋಕ್ಕೂ ಕೂಡ ಅವಳಿಗೆ ಇರೋದಿಲ್ಲ. ಅಂಥ ಸಿಚುವೇಶನ್, ಅಂಥ ಸಂದರ್ಭದಲ್ಲಿ ದೇವರು ಆಕೆಗೆ ಒಂದು ಮಗು ಕೊಡಬೇಕು, ಆಕೆಗೆ ಒಂದು ಗರ್ಭದಲ್ಲಿ ಒಂದು ಮಗು ಕೊಡಬೇಕು. ಆ ಮಗು ಒಂದು ನಾರ್ಮಲ್ ಆಗಿ ಹುಟ್ಟಿರೋದ್ರಿಂದ ಹುಟ್ಟುವಂಥದ್ದಾಗಿರಬೇಕು, ಅದಕ್ಕೊಂದು ಅದೇ ನೇಮ್ ಆಗಬೇಕು, ದೇವರು ಅಬ್ರಾಹ್ಮನ ಮಗು ಎಂಬುದಾಗ ಏನಿದೆಲ್ಲ ಒಂದು ಇದು ಅಂದರೆ ದೇವರಿಗೆ ಯಾವ ಸಂದರ್ಭದಲ್ಲಿ ಯಾವುದೇ ಸಿಚುವೇಶನ್ ಆಗಿ ಯಾವಾಗ ಏನು ಮಾಡಬೇಕೋ ಅದೇ ಮಾಡುವಂಥ ದೇವರಾಗಿದೆ. ಅದು ಒಳ್ಳೆಯದೇ ಮಾಡೋದು, ಕೆಟ್ಟದ್ದು ಯಾವುದೂ ಇಲ್ಲ. ಆದರೆ ಯಾಕೆ ನೀವು ಇದು ವಾಕ್ಯಗಳು ಇಟ್ಕೊಂಡು ಗೊತ್ತಿದ್ರೂ ಕೂಡ ಅದ್ರ ಪ್ರಕಾರ ನಿಮ್ಮ ಜೀವಿತ ಇಲ್ಲ ಅಂದರೆ, ಫಾಲೋ ಅಪ್ ಆಗ್ತಾ ಇಲ್ಲ, ನಂಗೆ ಒಂದು ಬ್ಲೆಸ್ಸಿಂಗ್ ಇಲ್ಲ ಅಂದರೆ ನೀವು ಪ್ರಾರ್ಥನೆಯಲ್ಲಿಲ್ಲ, ವಾಕ್ಯದಲ್ಲಿಲ್ಲ, ಆತನ ಆಲಯದಲ್ಲಿಲ್ಲ. ದೇವನಾಮಕ್ಕೆ ಸ್ತೋತ್ರ. ಒಬ್ಬ ಕಳ್ಳ ಒಂದು ಕಳ್ತನ ಮಾಡ್ತಾನೆ. ಕಳ್ತನ ಮಾಡೋದ್ಮೇಲೆ ಆಯಿತು, ಎಲ್ಲೆಲ್ಲಿ ಹೋಗಿ ಒಂದು ಶಿಕಾರಿ ಮಾಡಿ ಏನೋ ಒಂದು ಮಾಡ್ತಾನೆ ಅನ್ಕೊ. ನೆಕ್ಸ್ಟ್ ಅವನು ಎಲ್ಲಿ ಹೋಗ್ತಾನೆ? ಯಾವ್ದಾರು ಒಂದು ಮನೆಗೆ ಹೋಗಲೇಬೇಕಲ್ಲ, ಅವನಿರೋ ಸ್ಥಳಕ್ಕೆ ಹೋಗಲೇಬೇಕು. ನೀವು ದೇವ್ರ ಮಕ್ಕಳಾದಮೇಲೆ ಯಾವ ಸ್ಥಳ ಚಾಯ್ಸ್ ಮಾಡಿದ್ದೀರ? ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಆಮೇಲೆ ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯ ಅನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸು. ದೀರ್ಘಾಯುಷ್ಯ ನೋಡಿ, ಇವಾಗ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಎಷ್ಟೇ ವರ್ಷ. ಯಾರ್ಯಾರೋ ಒಬ್ಬರು ಸ್ಮೋಕ್ ಮಾಡ್ತಾಯಿದ್ರೆ, ಒಬ್ಬರು ಏನಾರ ಸ್ಮೋಕು ಡ್ರಿಂಕ್ಸು ಏನೋ ಒಂದು ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಎಲೆ ಅಡಿಕೆ ಹಾಕೊಳ್ಳೋದು ಏನೋ ಒಂದು ಬ್ಯಾಡ್, ಅವನು ಜಾಸ್ತಿ ದಿನ ಬದುಕಲ್ಲ, ಹೊಟ್ಟೋಗ್ಬಿಡ್ತಾನೆ ಅಂತಾರಲ್ವ. ಏನಕ್ಕಂದ್ರೆ ಆ ಬ್ಯಾಡ್ ಹ್ಯಾಬಿಟ್ ಮಾಡ್ತಾ ಇರ್ತಾರೆ ಅದನ್ನು. ಮತ್ತು ಅದರ ಮೇಲೆ ಸಿಂಬಲು ಕೂಡ ಹಾಕಿರ್ತಾರೆ, ಇದು ಡೇಂಜರಸ್ಸು, ತೊಗೋಬೇಡಿ, ಹೆಲ್ತ್ ಹಾನಿಕರವಾಗುತ್ತೆ ಅಂತ. ಇವಾಗ ದೇವ್ರ ಮಕ್ಕಳಾದಮೇಲೆ ನಿಮಗೆ ಆಯುಷ್ ಹೆಚ್ಚಾಗಿ ದೇವ್ರು ಕೊಡ್ತಾರೆ ಅಂದಾಗ ನೀವ್ಯಾಕೆ ಆಯುಷ್ ಕಮ್ಮಿ ಮಾಡ್ಕೊಳ್ತೀರಾ? ಬಿಡು, 20 ವರ್ಷ ಆಯಿತು, 40 ವರ್ಷ, ಮಕ್ಕಳು ಮರಿ ನೋಡ್ಬಿಟ್ಟೆ, ಮಕ್ಕಳಿಗೂ ಮದುವೆ ಎಲ್ಲ ಆಯಿತು ಬಿಡು, ಆಯಿತು, ಹ್ಞೂ ಅಂತ ಬ್ಯಾಲೆನ್ಸ್ ಮಾಡ್ತಿರ್ತೀರ. ಇಟ್ಸ್ ವೆರಿ ರಾಂಗ್. ಆಮೇಲೆ ಎಷ್ಟು ಜನ ನೀವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಜೀವನ ಮಾಡ್ತಾಯಿದ್ದೀರೋ ಅಂಥವರೆಲ್ಲ ಒಂದು ದೇವರ ಅಭಿಷೇಕದ ಮೇಲೆಗೆ ಹೋಗುವಂಥರಾಗಿರಿ. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಸ್ಪೆಷಲ್ ರಕ್ಷಣೆ. ಇವಾಗ ನಾನು ಅದಕ್ಕೆ ನನ್ನ ಮಗಳಿಗೆ, ದೊಡ್ಡವಳಿಗೆ ಪ್ರಾರ್ಥನಾ ಎಂಬುದಾಗಿ ನಾನು ಅವಳಿಗೆ ಒಂದು ನೇಮ್, ಎರಡೇ ಪಾಪುಗೆ ನನ್ನ ರಕ್ಷಣೆ ಎಂಬುದಾಗಿ ದೇವರ ನೇಮ್ ಅವ್ರಿಗಿಬ್ಬರಿಗೂ ನೇಮ್ ನಾನು ಚಾಯ್ಸ್ ಮಾಡಿದ್ದೆ. ಅವ್ರಿಗೆ ಒಂದು ಬ್ಲೆಸ್ಸಿಂಗ್ ಆದ. ಯಾಕಂದರೆ ಯಾವಾಗಲೂ ಪ್ರಾರ್ಥನೆ, ಒಂದು ರಕ್ಷಣೆಯಲ್ಲಿ ಜೀವಿತ ಇರಬೇಕು. 10,000 ನೋಡಿ, ಇನ್ನೊಂದು ವಾಕ್ಯ ನಾವು ಓದಿಲ್ಲ. ನಿನ್ನ ಮಗಲಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು? 10,000 ಜನರು ಇಲ್ಲಿ ಸತ್ತು ಬಿದ್ದರು, ನಿನಗೇನು ಅದು ಕಣ್ಣಾರೆ ಕಂಡು. ಅಂದರೆ ಅಲ್ಲಿ ಏನೇ ಆಗ್ತಾಯಿದ್ರು ಅದು ನನಗೂ ಅದು ಸಂಬಂಧ ಇಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಎಂಬುದಾಗಿ ನೀವು ಜೀವನ ಮಾಡ್ತಾ ಇರ್ತೀರ. ಇವತ್ತು ನೋಡಿ, ಇವತ್ತೊಂದು ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ, ಒಂದು ಮನೆ ಇಲ್ಲ, ಒಂದು ಸಾಲ, ನನಗೊಂದು ಮದುವೆ ಇಲ್ಲ, ನನಗೊಂದು ಕೆಟ್ಟ ಕಾಯಿಲೆ ಇದೆ, ಅದು ಇದು, ಇದಕ್ಕೂ ನನಗೆ ಸಂಬಂಧನೇ ಇಲ್ಲ ಅಂದ್ಕೊಂಡ್ಬಿಡ್ತೀರ ನೀವು. ದೇವರಲ್ಲಿ ಪ್ರಾರ್ಥನೆ, ವಾಕ್ಯದಲ್ಲಿ ಆತನ ಪ್ರಸನ್ನತೆಯಲ್ಲಿ
ಆತನ ಮಂದಿರದಲ್ಲಿದ್ದಾಗ. ರೆಕ್ಕೆಗಳು ಎಂಬುದಾಗಿ ಆ, ಹೇಳಿ ಎಲ್ಲರೂ ಒಂದು ರೆಕ್ಕೆ ಅಂದರೆ ಏನು, ರೆಕ್ಕೆ ಆಶೀರ್ವಾದ ಏನು ಅಂತ ಒಂದು ವಾಕ್ಯ ನೋಡ್ಕೊಳ್ಳುವಂಥರಾಗಿರೋಣ. ದೇವನಾಮಕ್ಕೆ ಸ್ತೋತ್ರ. ಅದು ರೆಕ್ಕೆ ತೆಗಿತೀನಿ, ಒಂದು ನಿಮಿಷ. ರೆಕ್ಕೆ ಆಮೇಲೆ 4:2 ನೋಡುವ. 4:2 ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರ. ಟ್ರೂತ್ ನಾನು ಹೇಳ್ತೀನಿ, ಅದು ಇವಾಗಲೇ ಹೇಳ್ತೀನಿ. ಟ್ರೂತ್ ಅಂದರೆ ಸತ್ಯ. ಸತ್ಯ ಅಂದ್ರೇ ಏಸಪ್ಪ, ಆತನೇ ಸತ್ಯ. ಇವತ್ತು ನಿಮಗೆ ಒಂದು ಆರೋಗ್ಯ ಕಷ್ಟ, ಒಂದು ಯಾವುದೇ ಒಂದು 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 ಜೀವಿತದಲ್ಲಿ ನೀವಿದ್ದರೆ ಆ ಹೀಲಿಂಗ್ ಇವತ್ತು ಆಗ್ತಾಯಿದೆ, ಒಂದು ಆಶೀರ್ವಾದ ಆಗ್ತಾಯಿದೆ ಅಂದರೆ ಆತನ ಹೆಸರು, ಆತನ ವಾಕ್ಯ, ಆತನ ರೆಕ್ಕೆದಲ್ಲಿರುವುದು. ರೆಕ್ಕೆ ಅಂದರೆ ಆತನಲ್ಲಿ ಇರುವಂಥದ್ದು. ದೇವನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ನಿಮಗೆ ಪ್ರಾರ್ಥನೆ ಜೀವಿತ ಇಲ್ಲ ಆದರೆ, ನಿಮ್ಮ ಜೀವಿತದಲ್ಲಿ ಇಲ್ಲ ಅಂದರೆ ಅಪಾಯಗಳು, ಡೇಂಜರ್ನೆಸ್ಗಳು ಭಾಳ ನೋಡ್ತೀವಿ. ಆದರೆ ಅದೇ ದೇವರ ವಾಕ್ಯದಲ್ಲಿ ನೀವೇನಾರ ನೆಲೆಗೊಂಡಿದ್ದು ಪ್ರಾರ್ಥನೆ ಮಾಡ್ತಾ ವಾಕ್ಯಗಳಲ್ಲಿ ಫಾಲೋ ಅಪ್ ಮಾಡಿಕೊಂಡು ನೀವು ಆತನ ನಿವಾಸ ಸ್ಥಳದಲ್ಲಿ ನೀವಿದ್ದಾಗ, ಆತನ ಆಲಯ, ಆತನ ಮನೆಯಲ್ಲಿ ನೀವು ಜೀವಿಸುವಂಥರಾಗಿದ್ದರೆ ಆಗ ನಿಮಗೇನಾಗುತ್ತೆ, ದೇವರ ಆಶೀರ್ವಾದ ಆಗುತ್ತೆ. ದೇವನಾಮಕ್ಕೆ ಸ್ತೋತ್ರ. ಚೆಫನ್ಯ 3:14. ಆಮೇಲೆ ಇದು ಓದಿಕೊಂಡು ನಾನು ಆಮೇಲೆ ಹೇಳ್ತೀನಿ. ಚಿಹೋನ್ ನಗರಿಯೇ ಹರ್ಷಧ್ವನಿಗೈ, ಇಸ್ರಾಯೇಲೇ ಆರ್ಭಡಿಸು, ಯೆರೂಸಲೇಮ್ ಪೂರಿಯೇ ಹೃದಯಪೂರ್ವಕವಾಗಿ ಆನಂದಿಸು, ಉಲ್ಲಾಸಿಸು. ನಿನಗೆ ವಿಧಿಸಿದ ದಂಡನೆಯನ್ನು ಯೆಹೋವನು ತಪ್ಪಿಸಿದ್ದಾನೆ, ನಿನ್ನ ಶತ್ರುಗಳನ್ನು ತಳ್ಳಿಬಿಟ್ಟಿದ್ದಾನೆ. ಇಸ್ರಾಯೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ. ನೋಡಿದ್ರ ಎಷ್ಟು ನೋಡಿ, ನಿಮ್ಗೆ ಎಂಥ ಪ್ರಾಬ್ಲಮ್, ಎಂಥ ಸಿಚುವೇಶನ್ ಇದ್ದರೂ ಕೂಡ ನಿಮ್ಮ ಮಧ್ಯದಲ್ಲಿ ದೇವರು ಇರುವಂಥ ದೇವರಾಗಿದ್ದಾರೆ. ದೇವನಾಮಕ್ಕೆ ಸ್ತೋತ್ರ. ಎಷ್ಟು ಜನ ನಂಬ್ತೀರ? ಇವತ್ತು ನನಗೊಂದು ದೀರ್ಘ ಆಯುಷ್ ಅಂದರೆ ಏನು ಗೊತ್ತಾ? ನಿಮ್ಮ ಮಕ್ಕಳು, ಮಕ್ಕಳು ನೋಡುವಂಥದ್ದಾಗಿದೆ. ದೇವನಾಮಕ್ಕೆ ಸ್ತೋತ್ರ. ನೀವು ಮಹಿಮೆಯಿಂದ ಮಹಿಮೆ ಕಾಣೋದಕ್ಕೆ ನೀವು ಯಾವತ್ತೂ ಅದನ್ನು ಗುರ್ತು ಮಾಡಿಕೊಳ್ಳುವಂಥರಾಗಿರಬೇಕು. ಇವಾಗ ಬರೀ ಮಹಿಮೆ ಒಂದು ಸಾಲದು, ಮಹಿಮೆಯಿಂದ ಮಹಿಮೆಗೆ. ಅದಕ್ಕೆ ನಾನು ಹೇಳಿದೆ, ಇವಾಗ ನಿಮ್ಮ ಮಕ್ಕಳು 1ನೇ ಕ್ಲಾಸೇ ಅಷ್ಟೇ ಓದ್ತಾ ಇದ್ದರೆ, 2ನೇ ಕ್ಲಾಸೇ ಓದಿದ್ದೇ ಕ್ಲಾಸ್ ಓದ್ತಾ ಇದ್ದರೆ ಅದು ಚೆನ್ನಾಗಿ ಕಾಣಲ್ಲ ಅಲ್ಲ. 1ನೇ ಕ್ಲಾಸ್ ಓದಾದ್ಮೇಲೆ 2ನೇ ಕ್ಲಾಸು, 3ನೇ ಕ್ಲಾಸ್ ಅಥವಾ ಒಂದೊಂದು ವರ್ಷನೂ ಒಂದೊಂದು ನಾಲೆಜ್ ಪಡ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳು. ಅದೇ ರೀತಿಯಲ್ಲಿ ನೀವು ಕೂಡ ಮಹಿಮೆಯಿಂದ ಮಹಿಮೆಗೆ ನೀವು ಜಂಪಾರ್ತಾ ಹೋಗ್ತಾ ಇರಬೇಕು. ದೇವನಾಮಕ್ಕೆ ಸ್ತೋತ್ರ. ಈಗ ನೀವು ಹೇಳ್ತೀರಾ, ನೀವು ಅಂತೀರಾ, ಅಯ್ಯೋ ನಾನು ಈ ಥರ ತಪ್ಪು ಮಾಡಿಬಿಟ್ಟೆ, ಇದೇನೂ ಗೊತ್ತಿಲ್ಲ, ಅವ್ರು ಬಿಟ್ಬಿಡು, ಅವ್ರಿಗೇನೂ ಗೊತ್ತಿಲ್ಲ ಅಂದರೆ ನಿಮ್ಮ ಅಂತರಂಗ ಯಾರು ನೋಡ್ತಾರೆ ಅಂದರೆ, ನೀವು ಮಹಿಮೆಯಲ್ಲಿ ಇಲ್ಲ ಸುಳ್ಳು ಹೇಳ್ಕೊಂಡು ಹೌದು ಗ್ಲೋರಿ ಆಮೇನ್, ಹೌದು ನಾನು ದೇವ್ರ ಮಗ, ದೇವ್ರ ಮಗಳು ಎಂಬುದಾಗಿ ನೀವು ಹೇಳ್ಕೊಂಡು ಮೋಸ ಮಾಡುತ್ತಾ, ವಂಚಿಸ್ಕೊಂಡು, ಕೆಟ್ಟ ದಾರಿ, ಕೆಟ್ಟ ಆಲೋಚನೆಗಳು, ಕೆಟ್ಟ ರೀತಿಯ ಕೆಲಸಗಳಲ್ಲಿ ನೀವಿದ್ದಂಥ ಸಂದರ್ಭದಲ್ಲಿ ನೀವು ಮನುಷ್ಯರಿಗೆ ಮೋಸ ಮಾಡ್ಬೋದು. ಆದರೆ ನಿಮ್ಮ ಅಂತರಂಗದಲ್ಲಿ ಇರುವ ಆತನು ನಿಮ್ಮ ಅಂತರಂಗವನ್ನು ಕಾಣ್ತಾ ಇರ್ತಾನಲ್ಲ, ಅದಕ್ಕೆ ನೀವು ಉತ್ತರ ಕೊಡುವುದಕ್ಕೆ ನಿಮ್ಮಿಂದನೇ ಆಗಲ್ಲ. ಆಗೇನಾಗುತ್ತೆ, ನಿಮಗೆ ಕಷ್ಟಗಳು ಬರುತ್ತೆ, ದುಃಖಗಳು ಬರುತ್ತೆ, ಕಾಯಿಲೆಗಳು ಬರುತ್ತೆ. ನೀವು ಹಾಕಿದ ಕೆಲಸಗಳು ಯಾವುದು ಕೂಡ ಅದನ್ನು ಏನಾಗುತ್ತೆ, ಬ್ಲೆಸ್ಸಿಂಗ್ ಆಗದೆ ರೀತಿಯಲ್ಲಿ. ಅದಕ್ಕೆ ನಿಮ್ಮ ಅಂತರಂಗ ದೇವರು ಕೈಲಿ ಒಪ್ಪಿಸ್ಕೊಡಿ. ದೇವರೇ, ಇವತ್ತು ನಾನು ಆಲೋಚನೆ ಮಾಡ್ತಾಯಿದ್ದೀನಿ, ಸರಿನೋ ತಪ್ಪೋ, ನನಗೆ ಆಲೋಚನೆಯಿಂದ ನನಗೆ ಆಶೀರ್ವಾದ ಮಾಡು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಂಥರಾಗಿರ್ಬೇಕು. ಆಮೇಲೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಬೇಕು. ಯಾಕಂದರೆ ನನಗಿಷ್ಟ ಆದದ್ದು ಏನಂದರೆ, ಆತನ ವಾಕ್ಯಗಳು ಯಾವಾಗಲೂ ನೀವು ಧ್ಯಾನ ಮಾಡುವಂಥರ ಆದಾಗ ನೀವು ಡಿಫ್ರೆಂಟ್ ಆದ ಲೈಫಿಗೆ ಹೋಗುವಂಥರಾಗಿರ್ತೀರ. ಡಿಫ್ರೆಂಟೇ ಅನ್ನೋದು ಒಂದು ಆಶೀರ್ವಾದಕರ, ಹೀಲಿಂಗ್ ಆದಂಥ ಆಶೀರ್ವಾದಕರ ಆಗಿರುತ್ತೆ. ದೇವನಾಮಕ್ಕೆ ಸ್ತೋತ್ರ. ಒಂದು ಸ್ಪಿರಿಚುವಲ್ ಆಗಿ ನೀವು ಬೆಳೆಯುವಂಥರಾಗಿರ್ತೀರ. ದೇವನಾಮಕ್ಕೆ ಸ್ತೋತ್ರ.
ನೀವು ಯಾವಾಗ ಒಂದು ಪ್ರಾರ್ಥನೆ ಮತ್ತು ಇದು ಏನು ವಾಕ್ಯಗಳು ಆತನ ಆಲಯದಲ್ಲಿ ನೀವು ಸ್ಥಿರವಾಗಿ ಈ ಈ ಜೀವಿತದಲ್ಲಿ ನೀವು ಇದ್ಬಿಟ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಆಗಿರುತ್ತೆ. ದೇವನಾಮಕ್ಕೆ ಸ್ತೋತ್ರ. ಈಗ ರೆಕ್ಕೆ ಅಂದರೆ ಆತನ ರೆಕ್ಕೆ ಅಂದರೆ ದೇವರು ನಮ್ಮನ್ನು ರೆಕ್ಕೆಯಲ್ಲಿ ಮರೆಮಾಚ್ಕೊಳ್ತಾನೆ. ದೇವನಾಮಕ್ಕೆ ಸ್ತೋತ್ರ. ಇವತ್ತು ನಿಮ್ಗೆ ಏನಾರ ಒಂದು ಅಪಾಯ ಆಗ್ಬೋದು, ಏನೇ ಒಂದು ಕಷ್ಟ ಬರ್ಬೋದು, ಏನೇ ಇದ್ರೂ ಕೂಡ ಆತನು ಅದನ್ನು ಕವರ್ ಮಾಡ್ಕೊಂಡ್ಬಿಡ್ತಾನೆ. ಈ ಥರ ಎಲ್ಲ ಕಷ್ಟಗಳು ಕವರ್ ಮಾಡಿಕೊಂಡು ನಿಮ್ಮನ್ನು ಏನು ಮಾಡ್ತಾರೆ, ಸ್ಟ್ಯಾಂಡಾಗಿ ನಿಲ್ಲಿಸ್ತಾರೆ ದೇವರು. ಇವತ್ತು ನೋಡಿ, ದೇವರ ಮಕ್ಕಳು ಯಾವತ್ತೂ ಕೂಡ ಸ್ಟ್ಯಾಂಡರ್ಡು ಬ್ರದರ್ ಆ್ಯಂಡ್ ಸಿಸ್ಟರ್, ಯಾವಾಗಲೂ ಅವ್ರು ಲೋ ಆಗಿ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಇವತ್ತು ನೋಡಿ, ನಾನು ಹೇಳ್ತೇನೆ ನಿಮಗೆ, ಇವತ್ತು ನಾನು ಒಂದು ಚಾಲೆಂಜ್ ಆಗಿರಬೇಕು, ಒಂದು ಸ್ಟ್ಯಾಂಡರ್ಡ್ ಆಗಿರಬೇಕು, ಒಂದು ಮೈಂಟೈನ್ ಮಾಡಬೇಕು, ಒಂದು ಗತ್ತಾಗಿರಬೇಕು, ಒಂದು ಪ್ರೆಸ್ಟೀಜ್ ಆಗಿ ನಾನು ಬೆಳಿಬೇಕು, ಒಂದು ನನ್ನ ಒಬ್ಬರು ನೋಡಿದ್ರೆ ನನ್ನ ಬಗ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ಹೇಳಬೇಕು, ಒಂದು ಒಳ್ಳೆಯ ರೀತಿಯಲ್ಲಿ ನನ್ನ ನೇಮ್ ಬರಬೇಕು ಅನ್ನೋದಾಗಿದ್ದರೆ, ಆತನಲ್ಲಿ ಇರುವಂಥದ್ದು ಆತನಲ್ಲಿ ಇರಬೇಕಾದದ್ದು ಗುಣಲಕ್ಷಣಗಳು ನಿಮ್ಮಲ್ಲಿ ಫಸ್ಟಾದಾಗಿ ಪ್ರಾರ್ಥನೆ ಇರಬೇಕು, ಎರಡನೇದಾಗಿ ಆತನ ವಾಕ್ಯ ಇರಬೇಕು, ಮೂರನೇದಾಗಿ ಆತನ ಆಲಯದಲ್ಲಿ ನೀವು ವಾಸವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಆಲಯ, ನಿಮ್ಮ ಪ್ರಾರ್ಥನೆ, ನಿಮ್ಮ ವಾಕ್ಯಗಳು, ಆತನ ವಾಕ್ಯಗಳಲ್ಲಿ ನೀವು ಯಾವಾಗ ನೆಲೆಗೊಳ್ತೀರೋ ಆಗ ಆತನು ಒಂದು ದೊಡ್ಡ ಅಭಿಷೇಕ. ನೋಡಿ, ಯೇಸು ಸ್ವಾಮಿಗೆ ರೆಕ್ಕೆಗಳು ಇರ್ಬೋದು, ಯಾಕೆಂದರೆ ರೆಕ್ಕೆಗಳು ಅಂತ ಹೇಳಿದ್ದಾರೆ, ಆತನ ಆರ್ಬೋದು. ಯಾಕಂದರೆ ದೇವನು ಭೂಲೋಕವನ್ನು ಸೃಷ್ಟಿ ಮಾಡಿದ ಆತನಿಗೆ ಆ ಥರ ಒಂದು ಆಶೀರ್ವಾದ ಸ್ವರೂಪ ಇರ್ಬೋದು. ಆತನು ದೇವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಇವತ್ತು ನೀವು ಒಂದು ಚರ್ಚಿಗೆ, ಇವತ್ತು ದೇವರು ನಿಮ್ಮನ್ನು ಭಾಳವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ, ಆದರೆ ನೀವು ಏನು ಮಾಡ್ತಾ ಇದ್ದೀರಾ, ಆ ಪ್ರೀತಿ ತೋರಿಸ್ತಾ ಇಲ್ಲ. ಆ ಪ್ರೀತಿ ಅಂದ್ರೇ ದೇವರಿಗೆ ವಿಶೇಷವಾಗಿ ಹಾಕುವುದೇ ದೇವರಿಗೆ ಕಾಣಿಕೆ ಆಗಿದೆ. ದೇವನಾಮಕ್ಕೆ ಸ್ತೋತ್ರ. ಇವತ್ತು ರಕ್ಷಣೆ, 10,000 ಜನರು ನಿನ್ನ ಮುಂದೆ ಸತ್ತು ಬಿದ್ದರೂ ನಿನಗೇನೋ ಆಗಲ್ಲ ಅಂತ ಹೇಳಿದಾಗ ನಿಮ್ಮ ರಕ್ಷಣೆ ಜೀವಿತ ಆಗಿದೆ. ಅಷ್ಟು ಜನ ನಿಮ್ಮ ಮುಂದೆ ಬಿದ್ದು ಸತ್ತು ಅವ್ರಿಗೇನೋ ಅಪಘಾತ ಆಗಿ ಏನೋ ಆಗಿದೆ, ಆದರೂ ಅವ್ರ ಮುಂದೆ ನೀವು ಬಿದ್ದೀರಾ, ರಕ್ಷಣೆಯಲ್ಲಿ ಜೀವಿತ ಮಾಡ್ತಾರೆ. ಆದರೆ ಆ ರಕ್ಷಣೆ ಯಾವ ರೀತಿ ಇದೆ ನಿಮ್ಮ ಹತ್ರ ಅಲ್ವಾ? ನೀವು ಅದನ್ನು ಕಂಡಿಡಿ. ಇವತ್ತು ನನಗೊಂದು ಡೇಂಜರ್, ಇವತ್ತು ತುಂಬ ಅಪಾಯಕರವಾಗಿದೆ, ಇವಾಗ ನನಗೊಂದು ಆಕ್ಸಿಡೆಂಟ್ ಆಗ್ತಾಯಿದೆ, ನನಗೊಂದು ಯಾವನೋ ಒಂದು ಸೈಕಲಲ್ಲಿ ಗುದ್ದಿಸ್ಕೊಂಡು ಹೋದ, ಯಾರೋ ನನಗೊಂದು ಗುದ್ಕೊಂಡು ಹೋದ್ರು, ಏನೋ ಒಂದು ಆಕ್ಸಿಡೆಂಟ್ ಆಯಿತು. ನೀವು ಧೈರ್ಯವಾಗಿ ಹೇಳಿ, ಇದು ನನಗಲ್ಲ, ನನಗೆ ಯಾರು ಗೊತ್ತಾ ಇರೋದು ಯೇಸು. ಸುಮ್ಮನೆ ರೀಸೆಂಟಾಗಿ ನನಗೆ ಗಾಡಿ ಆಕ್ಸಿಡೆಂಟ್ ಆಯಿತು, ಬಟ್ ನನಗೇನೂ ಆಗಿಲ್ಲ, ಆದರೆ ದೇವ್ರು ನನ್ನ ಜೊತೆಯಲ್ಲಿದ್ದಾರೆ. ದೇವನಾಮಕ್ಕೆ ಸ್ತೋತ್ರ. ಇವತ್ತು ನೀವೊಂದು ಘನ ಪಡಿಸ್ಬೇಕು, ದೇವರ ಹೆಸರು ನಾಮ ಒಂದು ಗೌರವ ತರಬೇಕು, ಒಂದು ಒಳ್ಳೆ ಕಾಣಿಕೆ ಕೊಡಬೇಕು, ಒಂದು ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ನನಗೆ ಹೋಗಬೇಕು, ಒಂದು ರಕ್ಷಣೆ ಜೀವಿತದಲ್ಲಿ ನಾನು ಬರಬೇಕು, ನಾನು ಒಂದು ಆತನ ರೆಕ್ಕೆಯಲ್ಲಿ ನಾನು ಮರೆ ಮಾಚ್ಕೋಬೇಕು, ನಾನು ಆ ವಿಶ್ವಾಸದಲ್ಲಿ ಇರಬೇಕು. ನಾನು ಎಲ್ಲೇ ಹೋದ್ರೂ ಕೂಡ ಏನೇ ಒಂದು ಏನೇ ಒಂದು ಆಹ್ವಾನ ಅಂದರೆ ಇನ್ವಿಟೇಷನ್, ಒಂದು ಪ್ರಾರ್ಥನೆ ಇನ್ವಿಟೇಷನ್ ಆಗಿರಬೇಕು. ಪ್ರಾರ್ಥನೆ ಸುಲಭವಾಗಿ ತಗೋಬೇಡಿ, ತುಂಬ ಪವರ್, ಅದು ತುಂಬ ಅರ್ಥವಾದ ಗರ್ಭಿತವಾಗಿದೆ. ಇವಾಗ ನಾನೆಲ್ಲ ಮೇಲೆ ಎಲ್ಲ ಹೇಳ್ಕೊಂಡು ಬಂದಲ್ಲ, ಈಗೆಲ್ಲ ಅವೆಲ್ಲ ಏನಾಗಿದೆ ಅಂದರೆ ನಿಮ್ಮ ಪ್ರಾರ್ಥನೆ, ವಾಕ್ಯ, ಆತನ ಆಲಯ. ಪ್ರಾರ್ಥನೆ ಮಾತ್ರ ನೀವು ಕೆಟ್ಟ ಅರ್ಥಗಳನ್ನು ತಗೋಬೇಡಿ, ಅದಕ್ಕೆ 3 ಸ್ಪೆಷಲ್ ಆದಂಥ ಮೀನಿಂಗ್ ಇದೆ ಅದು ಪ್ರೇಯರಿಗೆ. ದೇವರ ನಾಮಕ್ಕೆ ಸ್ತೋತ್ರ. ಇವಾಗ ನೋಡಿ, ನಾವು ಇವಾಗ ಎಷ್ಟೋ ಜನ ಹೇಳ್ತಾರೆ, ಸಿಸ್ಟರ್ ದೇವ್ರ ವಾಕ್ಯ ಹೋದರೆ ನಮಗೇನೋ ಒಂದು ಹೃದಯದಲ್ಲಿ ಮಾತನಾಡ್ತಾರೆ, ದೇವರು ಒಂದು ಟಚ್ ಮಾಡ್ತಾ ಇದ್ದಾರೆ, ದೇವ್ರು ನಮಗೇನೋ ಆಶೀರ್ವಾದಕರ. ಕೆಲವರು ವಾಕ್ಯಗಳು ಓದ್ಲಿಕ್ಕೆ ಬರೋದೇ ಇಲ್ಲ, ಕೆಲವರು ಬೈಬಲ್ ಓದಕ್ಕೆ ಬರಲ್ಲ, ಕೆಲವರಿಗೆ ಓದಕ್ಕೆ ಬಂದರೂ ಕೂಡ ಓದಲ್ಲ, ಕೆಲವ್ರಿಗೆ ಓದಕ್ಕೆ ಬರಲಿಲ್ಲದ್ರೂ ಓದಕ್ಕೆ ಪ್ರಯಾಸ ಪಡ್ತಿರ್ತಾರೆ, ಕೆಲವ್ರಿಗೆ ಏನೇನೋ ಇರುತ್ತೆ, ಕೆಲವರು ನನಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ, ನಾನು ಓದಕ್ಕೆ ಬರಲ್ಲ, ಏನೇನೋ ಹೇಳ್ತಾ ಇರ್ತಾರೆ. ಆದರೆ ದೇವರ ವಾಕ್ಯ ಯಾರಿಗೆ ಓದಲಿಕ್ಕೆ ಬರ್ತಾ ಇದೆಯೋ, ಅವರು ದೇವರ ವಾಕ್ಯ ಓದೋಕ್ಕೆ ಆಶೀರ್ವಾದ ಮಾಡಿದರೋ ಅಂಥವರೆಲ್ಲ ತುಂಬ ದೇವರಿಗೆ ಥ್ಯಾಂಕ್ಸ್ಫುಲ್ ಆಗಿ ನೀವು ಹೇಳುವಂತಾರೆ. ಯಾಕೆಂದರೆ ಅಂಥ ಒಂದು ದೊಡ್ಡ ಸೌಭಾಗ್ಯ ದೇವರು ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಕಣ್ಣೇ ಇಲ್ಲ, ಎಷ್ಟೋ ಜನಕ್ಕೆ ವಾಕ್ಯಗಳ ಬಗ್ಗೆ ಗೊತ್ತೇ ಇಲ್ಲ ಅಂತಂದ್ರಲ್ಲಿ ನಾವು ಓದಬೇಕು, ಬರಬೇಕು, ಆಶೀರ್ವಾದ ಪಡ್ಕೋಬೇಕಂದ್ರೆ ದೇವರ ಶಕ್ತಿ,
ದೇವರ ವಾಕ್ಯದಲ್ಲಿ ದೊಡ್ಡ ಶಕ್ತಿ ಇದೆ. ನಿಮ್ಗೆ ಗೊತ್ತಾ? ದೇವರ ವಾಕ್ಯ ಒಂದು ದೊಡ್ಡ ಶಕ್ತಿ ಇದೆ. ಇವತ್ತು ನೋಡಿ, ಯಾವುದೇ ಒಂದು ಕಾಯಿಲೆಗಳಾಗಿರ್ಬೋದು, ಏನೇ ಒಂದು ಪ್ರೇಯರ್ ರಿಕ್ವೆಸ್ಟಿಗೆ ಆತನ ವಾಕ್ಯ ಮುಖಾಂತರ ನಾವು ಹೇಳಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ಒಂದು ದೊಡ್ಡ ಬಿಡುಗಡೆ ಇದೆ ಅಂದರೆ ಅಷ್ಟು ದೊಡ್ಡ ಬಿಡುಗಡೆ ಇದೆ. ದೇವನಾಮಕ್ಕೆ ಸ್ತೋತ್ರ. 91ನೇ ಕೀರ್ತನೆ ತುಂಬ ಅದ್ಭುತವಾದ ವಿಚಿತ್ರವಾದಂಥ ಆಶೀರ್ವಾದ ಮೇರೆಗೆ ನಾವು ಕಾಣಿದ್ದೀವಿ. ದಯವಿಟ್ಟು ನೀವು ಯಾರಾದರೂ ಸಿಸ್ಟರ್ ಇಷ್ಟು ದಿನ ನಾನು ಪ್ರಾರ್ಥನೆ ಮಾಡಲಿಲ್ಲ, ವಾಕ್ಯಗಳು ಸರಿಯಾಗಿ ಓದಿಲ್ಲ, ಚರ್ಚಿಗೆ ಹೋಗಿಲ್ಲ ಅಂಥವ್ರು ಯಾರ್ಯಾರ ಇದ್ದರೆ ದೇವರ ಸನ್ನಿಧಿಯಲ್ಲಿ ಬಂದು ದೇವರೇ ನನ್ನನ್ನು ಕ್ಷಮಿಸು, ಇನ್ನು ಮೇಲೆ ನಾನು ಈ ಥರ ಮಾಡೋದಿಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿ ನೀವು ಹೊಸ ಜೀವಿತಕ್ಕೆ ಕಾಲಿಡುವಂತರಾಗಿರಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಪ್ರೀತಿ ಸ್ವರೂಪನಾಗಿರುವ ತಂದೆ ಆದ ದೇವರೇ, ನಾಮಕ್ಕೆ ಸ್ತೋತ್ರ. ನಿನ್ನ ಕೃಪೆ ಕಟಾಕ್ಷಗಳು ಮಕ್ಕಳ ಮೇಲೆ ಎಳೆದು ಬರಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದೆನು ತಂದೆಯೇ, ಆಮೇನ್ ಆಮೇನ್. ಯಾರಿಗಾದರೂ ನಿಮ್ಗೆ ಇಷ್ಟ ಆಯಿತು ಮಿನಿಸ್ಟ್ರಿಗೆ, ಇಮ್ಯಾನುವೇಲ್ ಎಂಬುದ ಈ ಮಿನಿಸ್ಟ್ರಿಗೆ ನೀವೇನಾರ ಕಾಣಿಕೆ ಕೊಡಬೇಕು, ಸ್ಪೆಷಲ್ ಕಾಣಿಕೆ ಇಲ್ಲ, ತಿಂಗಳ ಕಾಣಿಕೆ, ಏನಾರ ಒಂದು ಕಾಣಿಕೆ ಕೊಡಬೇಕು, ದೇವರಿಗೆ ಪ್ರೀತಿಗೆ ಮೆಚ್ಚಿಸಬೇಕು, ದೇವ್ರಿಗಾಗಿ ಏನಾರ ಒಂದು ಮಾಡಬೇಕು ಅನ್ನೋದಾಗಿದ್ದರೆ ಇದೇ ನಂದು ಫೋನ್ಪೇ ಆಗಿರುತ್ತೆ. ದಯವಿಟ್ಟು ಇದಕ್ಕೆ ಕಳಿಸುವಂಥರಾಗಿರಿ. ಕಳಿಸುವಂಥರ ಕೈಯನ್ನು ದೇವರು ಆಶೀರ್ವಾದ ಮಾಡ್ತಾರೆ. ಮತ್ತು ಯಾರಿಗಾದರೂ ರಿಕ್ವೆಸ್ಟ್ ಪ್ರೇಯರ್ ಇದ್ದರೆ ಖಂಡಿತ ರಿಕ್ವೆಸ್ಟ್ ಪ್ರೇಯರ್ ಕಳಿಸಿ. ನಾವು ಪ್ರಾರ್ಥನೆ ಉಳ್ಳವರಾಗಿದ್ದೀವಿ. ಮತ್ತು ಯಾರು ಹೊಸಬ್ರು ನೋಡೋರಾಗಿದ್ದರೆ ಖಂಡಿತ ಒಂದು ಸಲ ಅಲ್ಲ 2-3 ಸಲ ನೋಡುವಂಥರಾಗಿರಿ. ಮತ್ತು ಈ ವಾಕ್ಯವನ್ನು ಬೇರೆಯವ್ರಿಗೆ ಶೇರ್ ಮಾಡುವಂಥರಾಗಿರಿ. ಅದನ್ನು ಒಂದು ಸೇವೆ ಆಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನು ನಿಮ್ಮನ್ನು ತನ್ನ ರೆಕ್ಕೆಗಳಿಂದ ಮರೆಮಾಚಿಕೋಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಶುಭ ಶುಲಂ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.